ಶುರು ಮಾಡೋಣ ಸರ್. ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಇಂದ ಈ ಆನ್ಲೈನ್ ಕಾರ್ಯಕ್ರಮ ಮುಗಿದು 4 ವರ್ಷ ಕಳೆದು 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇದಕ್ಕೆಲ್ಲ ತಮ್ಮ ಸೂಚನೆ ಮತ್ತು ಉಪನ್ಯಾಸಕರ ಸಹಕಾರದೊಂದಿಗೆ ಈ ಆನ್ಲೈನ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ. ಕಳೆದ 2 ವರ್ಷಗಳಿಂದ ಈ ಉಪನ್ಯಾಸಗಳನ್ನು ಸೋದರ ಲಕ್ಷ್ಮೀಶ್ ಅವರ ನೆರವಿನಿಂದ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗುತ್ತಿದ್ದು, ಸದಸ್ಯರು ಯಾವಾಗ ಬೇಕಾದ ನೋಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಈ ಹಿಂದೆ ಹಿರಿಯ ಥಿಯಾಸಫಿ ಉಪನ್ಯಾಸಕರು ಸಿಟಿ ಲಾಡ್ಜ್ ನಲ್ಲಿ ಮಾಡಿದ ಉಪನ್ಯಾಸಗಳು ನಮಗೆ ಲಭ್ಯವಿದ್ದು, ಅವುಗಳ ಆಡಿಯೋಗಳು ಲಭ್ಯವಿದೆ. ಅವುಗಳನ್ನ ಬರುವ ಗುರುವಾರದಿಂದ ಸಾಯಂಕಾಲ 7 ಗಂಟೆಯಿಂದ 8ರವರೆಗೆ, ಅಂದ್ರೆ ಹಿರಿಯ ಸೋದರರಾದ ಸು ಕೃಷ್ಣಮೂರ್ತಿ, ರುಕ್ಮಿಣಿ ಕೃಷ್ಣಮೂರ್ತಿ, ತಿಪ್ಪೇಸ್ವಾಮಿಯವರು, ನಂಜನ್ ಶೆಟ್ರು ಮತ್ತು ಹಲವಾರು ಹಿರಿಯ ಸೋದರರು ಮಾಡಿದ್ದ ಉಪನ್ಯಾಸಗಳ ಆಡಿಯೋವನ್ನು ಬೆಂಗಳೂರು ಸಿಟಿ ಲಾಡ್ಜ್ ವತಿಯಿಂದ ಪ್ರಸಾರ ಮಾಡಲು ಆಯೋಜಿಸಲಾಗಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೇಳುತ್ತಾ ಈ ಆಡಿಯೋ ಕಾರ್ಯಕ್ರಮಗಳನ್ನು ಸಹ ಪ್ರೋತ್ಸಾಹಿಸುತ್ತೀರಿ ಎಂದು ನಮ್ಮೆಲ್ಲರ ಆಶಯ. ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರ ಕಾರ್ಯದಲ್ಲಿ ಇದೊಂದು ನಮ್ಮ ಚಿಕ್ಕ ಪ್ರಯತ್ನ. ಇವುಗಳನ್ನು ಸಹ ಯೂಟ್ಯೂಬ್ ನಲ್ಲಿ ಹಾಕಲಾಗುವುದು. ಇಂದಿನ ನಮ್ಮ ಉಪನ್ಯಾಸಕಾರರು ಸೋದರ HC ಜಗದೀಶ್ ಅವರು. ಆಲಿಸು ಅಂತರಾತ್ಮನ ಗಾನವ ಇಂದಿನ ವಿಷಯ. ಅವರ ಪರಿಚಯ ನಮ್ಮೆಲ್ಲರಿಗೂ ಕೂಡ ಇದೆ. ಇದೇ ವೇದಿಕೆಯಿಂದ ಹಲವಾರು ಬಾರಿ ಉಪನ್ಯಾಸ ನೀಡಿದ್ದಾರೆ. ಹಲವಾರು ಕರ್ನಾಟಕದಾದ್ಯಂತ ಎಲ್ಲಾ ಲಾಡ್ಜ್ಗಳನ್ನು ಭೇಟಿ ಕೊಟ್ಟು ಗೋಷ್ಠಿಗಳನ್ನು ನಿರ್ದೇಶಿಸಿ ನಡೆಸಿಕೊಟ್ಟು ಬಂದಿದ್ದಾರೆ. ತಮ್ಮ ಅಧ್ಯಾಪಕ ವೃತ್ತಿಯಿಂದ ಇದ್ರೂ ಸಹ ಅದರ ಬಿಡುವಿನ ಸಮಯದಲ್ಲಿ ನಮಗೆ ಅವರು ಎಷ್ಟು ಸಮಯ ನೀಡ್ತಾ ಇದ್ದಾರೆ ಅಂತಂದು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಸೋದರರೇ ಹಾಗೂ ಸೋದರಿಯರೇ, ಮೊಟ್ಟ ಮೊದಲನೇದಾಗಿ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೋಸ್ಕರ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇಂದಿನ ಈ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡೋಣ. ಈಗಾಗಲೇ ನಮ್ಮ ಸೋದರರು ತಿಳಿಸಿದ ಹಾಗೆ ಇಂದಿನ ಉಪನ್ಯಾಸದ ಒಂದು ಶೀರ್ಷಿಕೆ ಆಲಿಸು ಅಂತರಾತ್ಮನ ಗಾನವನು ಅಂತ ಇದೆ. ಅದಕ್ಕೆ ಇನ್ನು ಸ್ವಲ್ಪ ಒಂದು ಶಬ್ದವನ್ನು ಸೇರಿಸ್ಕೊಳ್ಬೋದು, ಮಧುರ ಗಾನವನು ಅಂತೇಳಿ. ಆಲಿಸು ಅಂತರಾತ್ಮನ ಮಧುರ ಗಾನವನು ಅಂತೇಳಿ. ಬಹುಶಃ ಈಗ ನಮ್ಮೆಲ್ಲರ ಒಂದು ಬಹುತೇಕರ ಜೀವನವನ್ನ ನಾವು ನೋಡುವಾಗ ನಮ್ಮ ಜೀವನ ಗಾನವಾಗಿದೆಯೋ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ನಾವೇನಾದ್ರೂ ಹಾಕೊಂಡ್ರೆ
ಬಹುತೇಕ ಉತ್ತರಗಳು ಏನ್ ಬರ್ಬಹುದು ಅಂತ ಹೇಳಿದ್ರೆ, ಅದು ನಮ್ಮ ಜೀವನ ಗಾನ ಅಂತ ಹೇಳೋದಕ್ಕಿಂತನೂ ಕೂಡ ಬಹುತೇಕ ಗೋಳು ಅನ್ನೋ ಸ್ಥಿತಿನಲ್ಲೇ ಇರುವಂಥದ್ದನ್ನ ನಾವು ನೋಡಬಹುದು. ಅಥವಾ ಒಂದು ವೇಳೆ ಎರಡರ ಒಂದು ಮಿಶ್ರಣ ಅಂತ ನಾವು ಸ್ವಲ್ಪ ಅದನ್ನ ಒಪ್ಕೋಬಹುದಾಗತ್ತೆ. ಈಗ ನಮ್ಗೆ ಸದ್ಯದಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನೋಡುವಾಗ ಯಾಕೆ ನಮ್ಗೆ ಜೀವನ ಬರೀ ಗೋಳು ಅಥವಾ ಎರಡರ ಒಂದು ಮಿಶ್ರಣ ಯಾಕಾಗಿದೆ ಅಂತ ನಾವೇನಾದ್ರೂ ಸ್ವಲ್ಪ ವಿವೇಚನೆ ಮಾಡ್ಲಿಕ್ಕೆ ಹೋದಾಗ, ಸದ್ಯ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ನಮ್ಮ ಏನು ದೇಹಾತ್ಮ ಅಂತ ಇದೆ, ಆ ದೇಹಾತ್ಮನ ಸ್ಪಂದನಗಳಿಗೆ ಮಾತ್ರ ನಾವು ಇವತ್ತು ಓಗಡಬಲ್ಲೆವರಾಗಿದ್ದೇವೆ. ಈ ನಮ್ಮ ದೇಹಾತ್ಮ ಏನ್ ಮಾಡುತ್ತೆ, ಸದಾ ಕಾಲ ಹೊರಗಿನ ಒಂದು ಪ್ರೇರಣೆಗಳು, ಹೊರಗಿನ ಒಂದು ಸಂದರ್ಭಗಳು, ಸನ್ನಿವೇಶಗಳು, ವ್ಯಕ್ತಿಗಳು, ಇದರಿಂದ ಇದು ಪ್ರೇರಿತವಾಗ್ತಾ ಇದೆಯೇ ವಿನಃ ನಿಜವಾದ ನಮ್ಮ ಒಳಗಿನ ಅಂತಃಸತ್ವ ಏನಿದೆ ಅದರಿಂದ ಇದು ಪ್ರೇರೇಪಿತವಾಗ್ತಾ ಇರ್ತಕ್ಕಂಥದ್ದು ಬಹುತೇಕ ಕಡಿಮೆ. ಹಾಗಾಗಿ ಈಗ ಹೊರಗಿನ ಒಂದು ಸಂದರ್ಭ, ಸನ್ನಿವೇಶಗಳು, ವ್ಯಕ್ತಿಗಳು ಇವೇನಾಗ್ತದೆ ಅಂತ ಹೇಳಿದ್ರೆ ಸದಾ ಕಾಲವೂ ಕೂಡ ಇವು ಬದಲಾವಣೆಯನ್ನ ಹೊಂದುತ್ತಾನೆ ಇರುತ್ತೆ. ಹೊರಗಿನ ವಸ್ತುಗಳು, ಹೊರಗಿನ ವಿಷಯಗಳು, ಹೊರಗಿನ ವ್ಯಕ್ತಿಗಳು ಇವೆಲ್ಲವೂ ಕೂಡ ಏನಾಗ್ತಾ ಇರುತ್ತೆ, ಅವು ಬದಲಾವಣೆಯನ್ನ ಹೊಂದುತ್ತಾನೆ ಹೋಗ್ತಾ ಇರುತ್ತೆ. ಹೀಗಿದ್ದಾಗ ಇದ್ದ ಹಾಗೆ ಇನ್ನು 10 ನಿಮಿಷಕ್ಕೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿ ನನಗೆ ಬೇಕಾದಾಗ ಈಗ ನಡ್ಕೊಂಡಿದ್ದಾನೆ ಅಂದ್ರೆ ಇನ್ನ ನಾಳೆ ಹಾಗೆ ನಡ್ಕೋತಾನೆ ಅಂತ ನನಗೆ ಗೊತ್ತಿಲ್ಲ. ಹೀಗಾಗಿ ಹೊರಗಿನ ಸಂದರ್ಭಗಳು, ಸನ್ನಿವೇಶಗಳು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸದಾ ಕಾಲನೂ ಬದಲಾಗ್ತಾನೆ ಹೋಗ್ತಾ ಇರುತ್ತೆ. ಹೀಗಿರುವಾಗ ಯಾವಾಗೆಲ್ಲ ನಮ್ಗೆ ಆ ಸಂದರ್ಭಗಳು, ಸನ್ನಿವೇಶಗಳು, ವ್ಯಕ್ತಿಗಳು ನಮಗೆ ಬೇಕಾದಾಗ ಯಾವಾಗ ಅದು ಘಟಿಸುತ್ತೆ, ಆಗ ನಮ್ಗೆ ಜೀವನ ಒಂದು ರೀತಿ ಗಾನ. ಅಥವಾ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡಾಗ ನಮ್ಮ ಜೀವನ ಒಂದು ರೀತಿ ಗೋಳಾಗೋಗ್ಬಿಡುತ್ತೆ. ಅಲ್ಲಿ ನಮ್ಗೆ ಸಂತೋಷ ಅಂತಕ್ಕಂಥದ್ದು ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬಹುದಪ್ಪ ಅಂತ ಹೇಳಿದ್ರೆ, ಒಂದು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿಯವರೆಗೆ ನಮ್ಮ ಸಂತೋಷ, ನಮ್ಮ ಆನಂದ, ನಮ್ಮ ಸುಖ ಅಂತಕ್ಕಂಥದ್ದು ಹೊರಗಿನ ವಸ್ತು, ವಿಷಯ, ವ್ಯಕ್ತಿ ಇವುಗಳ ಮೇಲೆ ಅವಲಂಬಿತವಾಗಿರುತ್ತೋ ಅಲ್ಲಿವರೆಗೂ ಕೂಡ ನಾವು ಶಾಂತ್ಯಾನಂದಗಳಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಶಾಶ್ವತವಾಗಿ ನಾವು ಶಾಂತವಾಗಿರೋದಿಕ್ಕೆ, ಸುಖವಾಗಿರೋದಿಕ್ಕೆ, ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಇದು ಅನುಭವ ವೇದ್ಯವಾಗಿರತಕ್ಕಂತಹ ಒಂದು ಸಂಗತಿ. ಪ್ರತಿನಿತ್ಯದ ಬದುಕಿನಲ್ಲಿ ಈ ಸ್ಥಿತಿಯನ್ನ, ಈ ಅವಸ್ಥೆಯನ್ನ ನಾವು ಅನುಭವಿಸ್ತಾನೆ ಇದ್ದೀವಿ. ಉದಾಹರಣೆಗೆ ನಾವು ನೋಡೋದಾದ್ರೆ, ಈಗ ನೋಡಿ, ಏನೋ ಒಂದು ವಿಷಯ, ಹೊರಗಿನ ವಿಷಯ ಅಂತ ತಿಳ್ಕೋಣ. ಈಗ ನನಗೆ ಯಾವುದೋ ಒಂದು ಮೆಸೇಜ್ ಬರುತ್ತೆ, ಒಂದು ಫೋನ್ ಕರೆ ಬರುತ್ತೆ ನನಗೆ. ಆ ಕರೆನಲ್ಲಿ ನನಗೆ ಬಹಳ ಸಂತೋಷವಾದಂತ ವಿಷಯ, ಮಗನಿಗೊಂದು ಕೆಲಸ ಸಿಕ್ತು ಅಂತಾನೋ ಇನ್ನೇನೋ ಇಂಥ ಒಂದು ಒಳ್ಳೆ ವಿಚಾರಗಳನ್ನ ನಾವು ಕೇಳ್ತೀವಿ, ಬಹಳ ಸಂತೋಷ ಆಗುತ್ತೆ ನಮ್ಗೆ. ಆದ್ರೆ ಇನ್ನ 1 ಗಂಟೆನೋ 2 ಗಂಟೆನೋ ಡಿಫರೆನ್ಸ್ ಅಲ್ಲನೋ ಏನೋ ಮತ್ತೊಂದು ನಮಗೆ ಫೋನ್ ಕರೆ ಬರುತ್ತೆ, ಅದರಲ್ಲಿ ಬೇರೆ ಯಾವುದೋ ಒಂದು ಆಘಾತಕಾರಿಯಾದಂತಹ ಒಂದು ನ್ಯೂಸ್ ಬರುತ್ತೆ. ಸೊ ತಕ್ಷಣ ನಾವೇನಾಗ್ತೀವಿ, ಇದುವರೆಗೂ ಯಾವ ಸಂತೋಷ ಇತ್ತೋ ಆ ಸಂತೋಷ ಎಲ್ಲ ಕೊಚ್ಚಿ ಹೋಗ್ಬಿಟ್ಟು ಆಗ್ಲೇ ನಮ್ಗೆ ದುಃಖ, ನೋವು ಅಂತಕ್ಕಂಥದ್ದು ಶುರುವಾಗುತ್ತೆ. ಅದೇ ರೀತಿ ವಿಷಯ ಇರ್ಬೋದು, ವ್ಯಕ್ತಿಗಳಿರ್ಬೋದು. ಈಗ ನೋಡಿ, ಒಂದು ಮಗು ಇದೆ, ಅದು ಇನ್ನೂ ಕೂಡ ಚಿಕ್ಕ ಮಗು, 6 ತಿಂಗಳು, ವರ್ಷ, 2 ವರ್ಷದ ಮಗು ಇರುತ್ತದೆ. ಆ ಮಗುವಿನ ಜೊತೆನಲ್ಲಿ ನಾವು ಎಷ್ಟು ಚೆನ್ನಾಗಿ ಸಂತೋಷವಾಗಿ ಕಾಲ ಕಳೀತೀವಿ. ಅದೇ ಮಗು ಸ್ವಲ್ಪ ಬೆಳೆದು ದೊಡ್ಡವನಾಗಿ ನಮ್ಮ ನಿರೀಕ್ಷಣೆಗಳಿಗೆ ಅನುಗುಣವಾಗಿ ಆ ಮಗು ನಡ್ಕೊಳ್ಳಿಲ್ಲ ಅಂತ ಹೇಳಿದಾಗ, ಯಾವ ಮಗುವಿನಿಂದ ನಾವು ಸಂತೋಷವನ್ನು ಅನುಭವಿಸಿದ್ವೋ ಅದೇ ಈಗ ನನಗೆ ಆ ಮಗು ಬೆಳೆದು ದೊಡ್ಡವನಾದಾಗ ನಾನು ನೋವನ್ನು ಕೂಡ ಅನುಭವಿಸ್ತೀನಿ. ಅಂದ್ರೆ ಈಗ ಏನಾಯ್ತು, ವ್ಯಕ್ತಿ ಬದಲಾವಣೆ ಆಯ್ತು, ವ್ಯಕ್ತಿ ಬದಲಾದ, ವಿಷಯ ಬದಲಾಯಿತು. ಸೊ ನನಗೆ ಆಗ ಸಂತೋಷ ಇತ್ತು, ಈಗ ನನಗೆ ದುಃಖ ಇದೆ. ಒಂದು ವಿಷಯನ ಕೇಳಿದಾಗ ಸಂತೋಷವಾಗಿದ್ದೆ, ಇನ್ನೊಂದು ವಿಷಯವನ್ನ ಕೇಳಿದಾಗ ನನಗೆ ದುಃಖ ಆಯ್ತು. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಾವು ನಮ್ಮ ಸಂತೋಷ ಅಥವಾ ನಮ್ಮ ಆನಂದಕ್ಕೆ ಹೊರಗಿನ ವಸ್ತು, ವಿಷಯ, ವ್ಯಕ್ತಿ, ಸನ್ನಿವೇಶ ಇವುಗಳ ಮೇಲೆ ನಾವು ಅವಲಂಬಿತವಾಗಿದ್ರೆ ನಾವು ಖಂಡಿತವಾಗ್ಲೂ ಕೂಡ ಶಾಂತಿಯಿಂದ ಇರೋದಕ್ಕೆ, ಸುಖವಾಗಿರೋದಕ್ಕೆ, ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವತ್ತಿನ ಉಪನ್ಯಾಸದ ಒಂದು ಶೀರ್ಷಿಕೆ ಏನ್ ಹೇಳ್ತಾ ಇದೆ, ಆಲಿಸು ಅಂತರಾತ್ಮನ ಮಧುರ ಗಾನವನು. ಈಗ ನಾವೆಲ್ಲ ಯಾರ ಗಾನವನ್ನ ಕೇಳ್ತಾ ಇದ್ದೀವಿ, ಅದನ್ನ ಗಾನ ಅಂತ ಹೇಳೋಕ್ಕೂ ಆಗಲ್ಲ.
ಯಾರ ಒಂದು ಪ್ರೇರೇಪಣೆಗಳಿಗೆ ಒಳಗಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೇವಲ ನಮ್ಮ ದೇಹಾತ್ಮನ ಪ್ರೇರಣೆಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ. ಅದೇ ನಮ್ಗೆ ಸರ್ವಸ್ವ ಅಂತ ಆಗಿಬಿಟ್ಟಿದೆ. ಜೊತೆಗೆ ಇಲ್ಲಿ ಆಲಿಸು ಅನ್ನೋ ಪದ ಇದೆಯಲ್ಲ, ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪದ. ಆಲಿಸು ನೋಡಿ, ಇಲ್ಲಿ ಬರೀ ಕೇಳು ಅಂತ ಇಲ್ಲ, ಆಲಿಸು ಅಂತ ಇದೆ. ಆ ಆಲಿಸೋದಕ್ಕೂ ಕೇಳೋದಕ್ಕೂ ಬಹಳ ಸ್ವಲ್ಪ ವ್ಯತ್ಯಾಸ ಇದೆ. ಆಲಿಸು ಅನ್ನುವಾಗ ಅಲ್ಲಿ ವಿಶೇಷವಾದಂತಹ ಒಂದು ಶ್ರದ್ಧೆ ಬೇಕು, ನಮ್ಗೆ ಅಲ್ಲಿ ಆಸಕ್ತಿ ಬೇಕು. ಕೇಳೋದು ಎಲ್ಲದೂ ಕೇಳಿಸ್ತಾ ಇರುತ್ತೆ, ಆದ್ರೆ ನಾವು ಆಲಿಸ್ಬೇಕಾದ್ ಯಾವುದು? ಈಗ ನಮಗೆ ಇಂಥ ಕೆಲವು ಶಬ್ದಗಳನ್ನ ನಾವು ನೋಡ್ಬೋದು ನೋಡಿ. ಈಗ ಸಿ ಅಂತೀವಿ, ಲುಕ್ ಅಂತ ಹೇಳ್ತೀವಿ. ಕಾಣೋದು, ನೋಡೋದು. ನೋಡಿ, ಅದೆರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಸಿ ಅಂದ್ರೆ ಕಾಣೋದು. ಈಗ ನಾನು ಆಕಾಶನ ನೋಡ್ತಾ ಇದ್ದಾಗ ಇಡೀ ಆಕಾಶ ಕಾಣ್ತಾ ಇರ್ತದೆ, ಆದ್ರೆ ನಾನ್ ಚಂದ್ರನ್ನ ನೋಡ್ಬೇಕು ಅಂದ್ರೆ ಚಂದ್ರನ್ನ ನೋಡ್ತಾ ಇರ್ತೀನಿ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಅದು ಕಾಣ್ತಾ ಇರೋದು, ನಾನು ನೋಡ್ತಾ ಇರೋದು. ಆದ್ರೆ ಕಾಣ್ತಾ ಇರೋದು ಪಕ್ಕದಲ್ಲಿ ಇರ್ತಕ್ಕಂಥ ಆಕಾಶನೂ ನನ್ನ ಕಣ್ಣಿಗೆ ಕಾಣ್ತಾ ಇರ್ಬೋದು, ಆದ್ರೆ ಏನನ್ನ ನೋಡ್ತಾ ಇದ್ದೇನೆ? ನಿರ್ದಿಷ್ಟವಾಗಿ ಆ ಚಂದ್ರನನ್ನ ನೋಡ್ತಾ ಇದ್ದೇನೆ. ಹಾಗೆ ಈ ಆಲಿಸುವುದು ಅಂತ ಹೇಳುವಾಗ ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನ ಬೇಕಾಗ್ತದೆ, ಒಂದು ಶ್ರದ್ಧೆ, ಆಸಕ್ತಿಗಳು ಬೇಕಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಈ ಅಂತರಾತ್ಮನ ಮಧುರ ಗಾನವನ್ನ ನಾವು ಬರೀ ಕೇಳಿಸ್ಕೊಳ್ಳೋದಲ್ಲ, ಅದನ್ನ ಆಲಿಸ್ಬೇಕು ಅಂತೇಳಿ. ಸೊ ಈ ನಮ್ಮ ವಿಷಯಕ್ಕೆ ಹೋಗೋದಕ್ಕೆ ಸ್ವಲ್ಪ ಮುಂಚೆ ನಾನು ಇಲ್ಲಿ ಈ ಮನುಷ್ಯನ ಒಂದು ಸ್ವರೂಪದ ಒಂದು ಇಣುಕು ನೋಟವನ್ನ ಸ್ವಲ್ಪ ನೋಡಿ ಮುಂದೆ ಹೋಗೋ ಪ್ರಯತ್ನ ಮಾಡೋಣ. ಈಗ ನೋಡಿ, ಇಲ್ಲಿ ಈ ಮನುಷ್ಯನ ಸ್ವರೂಪ ಅಂತಕ್ಕಂಥದ್ದು ಏನಿದೆ, ಇದು ಬಹಳಷ್ಟು ಸಂಕೀರ್ಣವಾದಂತಹ ಒಂದು ವ್ಯವಸ್ಥೆ. ಇದು ಮನುಷ್ಯನ ಸ್ವರೂಪ. ಯಾಕೆ ಅಂತ ಹೇಳಿದ್ರೆ 64 ಜೀವರಾಶಿಗಳನ್ನ ದಾಟಿ ಬಂದಿರುವಂತಹ ಶರೀರ ಅಂತ ಹೇಳ್ತಾರೆ ನಮ್ಗೆ ದಾಸರು. ಹಾಗೆ ನಮ್ಗೆ ಥಿಯೋಸಾಫಿನಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಖನಿಜ, ಸಸ್ಯ, ಪ್ರಾಣಿ, ಇಂಥ ಎಷ್ಟೋ ಜೀವವರ್ಗಗಳನ್ನ ದಾಟಿ ದಾಟಿ ನಾವು ಇವತ್ತು ಈ ವ್ಯವಸ್ಥೆಗೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಇದು ಒಂದು ಅತ್ಯಂತ ಪರಿಪೂರ್ಣವಾದಂತಹ ವ್ಯವಸ್ಥೆ. ಇದು ಈ ಮಾನವನ ಸ್ವರೂಪ ಅಂತಕ್ಕಂಥದ್ದು ಇದು ಬಹಳ ಸಂಕೀರ್ಣವಾದಂತಹ ಒಂದು ವ್ಯವಸ್ಥೆ. ಇದು ಈ ಮನುಷ್ಯನ ಒಂದು ಪ್ರಜ್ಞೆ ಅದರ ಒಂದು ಅತ್ಯುನ್ನತ ಸ್ತರದಲ್ಲಿ ಆ ಸೌರ ಬ್ರಹ್ಮಾಂಡೇಶ್ವರನ ಒಂದು ಅಂಶವೇ ಆಗಿರ್ತಕ್ಕಂಥದ್ದು. ನಾನು ಬೇರೆ ಅಲ್ಲ, ಸೌರ ಬ್ರಹ್ಮಾಂಡೇಶ್ವರ ಬೇರೆ ಅಲ್ಲ. ನಮ್ಮ ಒಂದು ಉನ್ನತ ಸ್ತರದ ವಿಚಾರದಲ್ಲಿ ನಾವು ನೋಡುವಾಗ ಅದು ಅವನಲ್ಲೇ ನೆಲೆಗೊಂಡಿರುತ್ತೆ. ಅಲ್ಲಿಂದ ಏನಾಗ್ತದೆ, ಹಂತ ಹಂತವಾಗಿ ಅದು ಕೆಳಗೆ ಇಳಿತಾ 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 ಕೊನೆಗೆ ಅದು ಈ ಒಂದು ಸ್ಥೂಲ ಲೋಕವನ್ನ ಅದು ತಲುಪ್ತದೆ. ಹೀಗೆ ಈ ಪ್ರತಿಯೊಂದು ಲೋಕವನ್ನು ಕೂಡ ಆ ಚೈತನ್ಯ ಅಂತಕ್ಕಂಥದ್ದು ತಲುಪ್ತಾ ಬರ್ತಾ ಇರುವಾಗ ಆಯಾ ಲೋಕದ ಒಂದು ಏನು ಭೌತ ದ್ರವ್ಯ ಅಂತ ನಾವು ಕರಿತೀವಿ, ಅದರಿಂದ ಅದು ಉಪಾಧಿಗಳನ್ನ ರಚನೆ ಮಾಡ್ಕೊಳ್ತಾ ಅದು ಕೆಳಗಡೆಗೆ ಇಳಿತಾವ. ಈ ರೀತಿ ಈ ಉಪಾಧಿಗಳ ದೃಷ್ಟಿಯಿಂದ ನಾವು ನಮ್ಮ ಸ್ವರೂಪವನ್ನು ನಾವು ನೋಡಿಕೊಳ್ಳೋದಾದ್ರೆ ಮುಖ್ಯವಾಗಿ 3 ಭಾಗಗಳನ್ನಾಗಿ ನಮ್ಮ ಸ್ವರೂಪವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಸೌರ ಬ್ರಹ್ಮಾಂಡೇಶ್ವರನಲ್ಲಿ ಅವನ ಜೊತೆನಲ್ಲೇ ನಾವಿದ್ವಿ. ಅವನು ಈ ಸೃಷ್ಟಿ ಕಾರ್ಯವನ್ನ ಪ್ರಾರಂಭ ಮಾಡಿದಾಗ ಅವನಿಂದ ಹೊರಹೊಮ್ಮಿದಂತಹ ಅಂಶಗಳಾದ ನಾವು ಮೊಟ್ಟ ಮೊದಲು ಆ ಅನುಪಾದಕ ಲೋಕದಲ್ಲಿ ಬಂದು ಆ ಅನುಪಾದಕ ಲೋಕದಲ್ಲಿ ಬಂದು ನಿಂತಿರ್ತಕ್ಕಂತಹ ಆ ಪರಮಾತ್ಮನ ಒಂದು ಅಂಶವನ್ನೇ ನಾವೇನ್ ಕರಿತೀವಪ್ಪ ಅಂತ ಹೇಳಿದ್ರೆ ಪ್ರಜ್ಞಾನಾಂಶು, ಅಥವಾ ಅದನ್ನ ಪುರುಷಾತ್ಮ ಅಂತ ಕೂಡ ಕರಿತೀವಿ. ನೋಡಿ, ಅಲ್ಲಿಂದ ಶುರುವಾಗಿದ್ದು ನಮ್ಮ ಸ್ಥಿತಿ, ನಮ್ಮ ಒಂದು ಸ್ವರೂಪ ಅಂತಕ್ಕಂಥದ್ದು. ಸೊ ಆ ಪುರುಷಾತ್ಮ ತನ್ನ ಒಂದು ಅಂಶವನ್ನ ಮತ್ತೆ ಕೆಳಗಿನ ಲೋಕಗಳಿಗೆ ಇಳಿಸ್ದ. ಅಂದ್ರೆ ಎಲ್ಲಿಗೆ ಕರೆದುಕೊಂಡು ಬಂತು ಆ ಅಂಶ? ಅನುಪಾದಕ ಲೋಕದಲ್ಲಿದ್ದಂತಹ ಪುರುಷಾತ್ಮನ ಅಂಶ ಆತ್ಮಲೋಕಕ್ಕೂ ಬುದ್ಧಿ ಲೋಕಕ್ಕೂ ಮತ್ತು ಅರೂಪ ಲೋಕ ಏನಿದೆ, ಆ ಊರ್ಧ್ವ ಮನೋಲೋಕ ಅಂತ ಏನ್ ಹೇಳ್ತೀವಿ, ಅಲ್ಲಿಯವರೆಗೆ ಇಳಿದು ಬಂತು. ಹೀಗೆ ಆ ಆತ್ಮ, ಬುದ್ಧಿ ಮತ್ತು ಅರೂಪ ಲೋಕದ ಮಟ್ಟದಲ್ಲಿ ನೆಲೆಸಿರ್ತಕ್ಕಂತಹ ಆ ಪುರುಷಾತ್ಮನ ಒಂದು ಅಂಶವನ್ನ ನಾವೆಂತ ಕರೆದ್ವಿ ಅಂತ ಹೇಳಿದ್ರೆ ನಮ್ಮ ಜೀವಾತ್ಮ ಅಥವಾ ಅಂತರಾತ್ಮ ಅಥವಾ ವ್ಯಕ್ತಿ ಆತ್ಮ, ಇದನ್ನ ಹೈಯರ್ ಸೆಲ್ಫ್ ಅಂತನೂ ಕೂಡ ಕರಿತೀವಿ. ಇನ್ನು ಆ ಅಂಶ ಇನ್ನೂ ಕೆಳಗಡೆಗೆ ಇಳಿದಾಗ
ಆ ಜೀವಾತ್ಮ ಅಥವಾ ಅಂತರಾತ್ಮ ಅಂತಕ್ಕಂಥವನು ತನ್ನ ಅಂಶವನ್ನೇನು ಕೆಳಗಡೆಗಿಳಿಸ್ತಾನೆ ಅಂದ್ರೆ, ಕೆಳಗಡೆಗೆ ಅಂತ ಹೇಳಿದ್ರೆ ರೂಪಲೋಕ, ಕಾಮಲೋಕ ಮತ್ತು ಈ ಸ್ಥೂಲ ಲೋಕ. ಹೀಗೆ ಈ ರೂಪ, ಕಾಮ ಮತ್ತು ಸ್ಥೂಲ ಲೋಕದಲ್ಲಿ ನೆಲೆಸಿರ್ತಕ್ಕಂತಹ ಆ ಅಂತರಾತ್ಮನ ಒಂದು ಅಂಶವನ್ನೇ ನಾವಿಲ್ಲಿ ಏನ್ ಕರಿತೀವಿ ಅಂತ ಹೇಳಿದ್ರೆ ದೇಹಾತ್ಮ ಅಂತ ಕರಿತೀವಿ. ಈಗ ಸದ್ಯಕ್ಕೆ ನಾವೆಲ್ಲರೂ ಕೂಡ ಜೀವಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಡೈಮೆನ್ಷನ್ ಅಲ್ಲಿ, ಈ ಒಂದು ಆಯಾಮದಲ್ಲೇ ಅಂತ ಅಂದುಕೊಳ್ಬಹುದು. ಬಹುತೇಕರು ಇವತ್ತು ಈ ದೇಹಾತ್ಮನ ಮಟ್ಟದಲ್ಲೇ ನಾವು ಜೀವಿಸ್ತಾ ಇರ್ತೇವೆ. ಈಗ ನಾವು ಮೊದಲೇ ತಿಳ್ಕೊಂಡಾಗೆ ಈ ಏನು 3 ಲೋಕ, ಈ ಕೆಳಗಿನ ಸ್ಥೂಲ, ಕಾಮ ಮತ್ತು ರೂಪ ಲೋಕಗಳ ಒಂದು ಪರಿಸ್ಥಿತಿ ಇದೆ, ಇದು ಸದಾ ಬದಲಾವಣೆಗೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಅದರಿಂದ ಈ ಬದಲಾಗಿರ್ತಕ್ಕಂತಹ ಈ ಸಂದರ್ಭ ಮತ್ತೆ ಈ ಸನ್ನಿವೇಶಗಳು ಏನಾಗ್ತಾ ಇರ್ತದೆ, ಅದು ಬದಲಾಗ್ತಾ ಇದೆ ಅಂದ್ರೆ ಅರ್ಥ ಆ ಬದಲಾವಣೆಗೆ ಅನುಗುಣವಾಗಿ, ಅಂದ್ರೆ ನಮಗೆ ಬೇಕಾದಾಗೆ ಬದಲಾವಣೆ ಆದಾಗ ನಾವು ಬಹಳ ಸುಖಿಗಳಾಗಿರ್ತೇವೆ, ಅಥವಾ ನಮಗೆ ಬೇಡದೇ ಇರೋ ತರದಲ್ಲಿ ನಮ್ಮ ಅನಿಸಿಕೆಗೆ ವ್ಯತಿರಿಕ್ತವಾಗಿ ನಡೀತಾ ಹೋಯ್ತು ಅಂತ ಹೇಳಿದ್ರೆ ಆಗ ನಾವೇನಪ್ಪಿ ದುಃಖಿಗಳಾಗ್ತಾ ಹೋಗ್ತೀವಿ. ಸೊ ನಾವು ಈ ಎರಡರ ಒಂದು ಪರಿಸ್ಥಿತಿನಲ್ಲಿದ್ದೆ. ಹೊರಗಿನ ಏನೇನು ಸಂದರ್ಭಗಳು, ಸನ್ನಿವೇಶಗಳು, ಘಟನೆಗಳು ಘಟಿಸ್ತಾ ಇದ್ದಾವೋ ಅದಕ್ಕನುಗುಣವಾಗಿ ನಮ್ಮ ಸುಖ ಅಥವಾ ದುಃಖ ಅಂತಕ್ಕಂಥದ್ದು ನಿರ್ಧಾರ ಆಗ್ತಾ ಇದೆ. ಆದ್ರೆ ನಮ್ಮ ಇಡೀ ಜೀವನ ಅಂತಕ್ಕಂಥದ್ದು ಒಂದು ಮಧುರಗಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲವಾ? ಯಾವಾಗ್ಲೂ ನಾವು ಅಥವಾ ಈ ದುಃಖದಲ್ಲಿ ಅಥವಾ ಸುಖ ಅಂತಕ್ಕಂಥ ಎರಡು ಏನು ಅತಿರೇಕ ಅಂತ ಹೇಳ್ಬೋದು ಇದೀವಲ್ಲ, ಅದರಲ್ಲಿ ಮಾತ್ರ ಇರೋದಕ್ಕೆ ಅಲ್ದೇನೆ ಸದಾ ಕೂಡ ನಾವು ಶಾಂತಿ ಆನಂದದಿಂದ ಇರೋದಕ್ಕೆ ಸಾಧ್ಯವೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇದೆ. ಆದ್ರೆ ಅದು ಸಾಧ್ಯವಾಗಬೇಕು ಅಂತ ಆದ್ರೆ ನಾವು ನಮ್ಮ ಪ್ರಜ್ಞೆಯ ಸ್ತರವನ್ನ ಆ ಉನ್ನತ ಲೋಕಗಳ ಮಟ್ಟಕ್ಕೆ ನಾವು ಏರಿಸ್ಬೇಕಾಗಿದೆ. ಕೇವಲ ಈ ದೇಹಾತ್ಮನ ಮಟ್ಟದಲ್ಲೇ ನಾವಿದ್ರೆ ಮತ್ತು ನಾವಿದೇ ಪರಿಸ್ಥಿತಿನಲ್ಲೇ ನಾವು ಇರಬೇಕಾಗ್ತದೆ. ಅಥವಾ ಇದರಿಂದ ಅತಿಗಳೆದು ನಾವು ಶಾಶ್ವತವಾದಂತಹ ಶಾಂತಿ ಆನಂದದಿಂದ ಬದುಕಬೇಕು ಅಂತಾದ್ರೆ ನಮ್ಮ ಪ್ರಜ್ಞೆಯ ಸ್ತರವನ್ನ ನಾವೇನ್ ಮಾಡ್ಬೇಕಾಗ್ತದೆ, ಉನ್ನತ ದೇಹಗಳ ಮಟ್ಟಕ್ಕೆ, ಉನ್ನತ ಲೋಕಗಳ ಮಟ್ಟಕ್ಕೆ ನಾವು ಏರಿಸ್ಬೇಕಾಗ್ತದೆ. ಹಾಗಲ್ದೇನೆ ಇದಕ್ಕೆ ಬೇರೆ ಇನ್ನೇನು ಮಾರ್ಗ ಇಲ್ಲ. ಇದೊಂದೇ ಮಾರ್ಗ ನಮ್ಗಿರ್ತಕ್ಕಂಥದ್ದು. ನಮ್ಮ ಪ್ರಜ್ಞೆ ಕೆಲಸ ಮಾಡ್ತಕ್ಕಂತಹ ಒಂದು ಅವಸ್ಥೆಗಳನ್ನ ನಾವೇನ್ ಮಾಡ್ಬೇಕು, ಬದಲಾಯಿಸ್ತಾ ಹೋಗ್ಬೇಕು. ಅಂದ್ರೆ ಮೇಲಿನ ಲೋಕಗಳಿಗೆ ನಾವು ಏರ್ತಾ ಹೋಗ್ಬೇಕು ಅಂತಕ್ಕಂಥದ್ದು. ಆದ್ರೆ ಈಗ ಸದ್ಯದಲ್ಲಿ ನಮ್ಮ ಈ ಪ್ರತಿನಿತ್ಯದ ಒಂದು ಜೀವನದ ದಿನಚರಿ ಇದನ್ನ ನೋಡುವಾಗ, ಈ ಯಾಂತ್ರಿಕತೆಯನ್ನು ನೋಡುವಾಗ ನಮ್ಮ ಜೀವ ಚೈತನ್ಯದ ಒಂದು ಬಹಳಷ್ಟು ಶಕ್ತಿಯನ್ನ ಈ ಕೇವಲ ಕೆಳಗಿನ ಒಂದು ವಿದ್ಯಮಾನಗಳೇನಿದೆಯಲ್ಲ ಇದೇ ಹೀರ್ಕೊಳ್ತಾ ಇದೆ ನಮ್ಗೆ. ಬರೀ ಈ ಪ್ರಾಪಂಚಿಕ ಅಥವಾ ಲೌಕಿಕ ವ್ಯವಹಾರಗಳೇನಿದೆ ಅಲ್ಲಿಗೆನೆ ನಮ್ಮ ಎನರ್ಜಿ ಎಲ್ಲವೂ ಕೂಡ ಖಾಲಿ ಮಾಡ್ಕೊಳ್ತಾ ಇದ್ವಿ ನಾವು. ಏನು ಈಗ ನಾವು ಈ ಹೊರಗಿನ ಪ್ರಪಂಚದಲ್ಲಿ ಬಹಳ ಉಳಿತಾಯ ಮಾಡಬೇಕು, ಹಣ ಉಳಿಸ್ಬೇಕು, ಮತ್ತೊಂದು ಉಳಿಸ್ಬೇಕು ಅಂತೆಲ್ಲ ನಾವು ಬಹಳಷ್ಟು ಅದರಲ್ಲಿ ಪ್ಲಾನಿಂಗ್ ಮಾಡ್ತೀವಿ. ಆದ್ರೆ ಈ ನಮ್ಮ ಆತ್ಮ ಚೈತನ್ಯ ಅಂತಕ್ಕಂಥದ್ದೇನಿದೆ ಅದು ಎಷ್ಟರ ಮಟ್ಟಿಗೆ ಪೋಲ ಆಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಈ ಕೆಳಗಿನ ಮಟ್ಟದ ಜೀವಿತಕ್ಕೋಸ್ಕರವೇ ನಮ್ಮ ಎಲ್ಲ ಶಕ್ತಿಯನ್ನು ಕೂಡ ನಾವು ವಿನಿಯೋಗ ಮಾಡ್ತಾ ಇದ್ದೇವೆ. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಈ ಹೊರಗಿನ ಎಡಬಿಡದ ಒಂದು ಪ್ರಚೋದನೆಗಳ ಮಧ್ಯದಲ್ಲಿ ನಾವು ಸ್ವಲ್ಪವಾದ್ರೂ ಕೂಡ ಶಾಂತಿ ಸಮಾಧಾನವನ್ನ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ದುಸ್ತರವಾದ ಸಂಗತಿ ಆಗೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ನಾವು ಈ ದೇಹಾತ್ಮನ ಒಂದು ಬಯಕೆಗಳನ್ನ ತೀರಿಸ್ಕೊಳ್ಳೋದಿಕ್ಕೆ, ಅದಕ್ಕೇನೆ ನಮ್ಮ ಎಲ್ಲಾ ಒಂದು ಶಕ್ತಿಯನ್ನ ನಾವು ವಿನಿಯೋಗ ಮಾಡ್ತಾ ಇದ್ದೇವೆ. ಕಾರಣ ನಮ್ಮೆಲ್ಲರಲ್ಲೂ ಇರ್ತಕ್ಕಂಥ ಒಂದು ದೊಡ್ಡ ಪ್ರತಿಬಂಧಕ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ಆಳವಾದ ಯೋಚನೆಗಳು ಮತ್ತು ಭಾವನೆಗಳಲ್ಲಿ ಇಲ್ದೇನೆ ಕೇವಲ ಮೇಲ್ಮೈಯ ಬದುಕನ್ನ ಬದುಕ್ತಾ ಇದ್ದೀವಿ ಅಂತ ಹೇಳಿ ಪ್ರಜ್ಞೆಯ ಆಳವಾದ ಸ್ತರಗಳನ್ನ ನಾವು ಪ್ರವೇಶ ಮಾಡ್ತಾ ಇಲ್ಲ. ಕೇವಲ ಅದರ ಮೇಲ್ಮೈನಲ್ಲೇ ನಾವು ಬದುಕ್ತಾ ಇದ್ದೇವೆ. ನಮ್ಮ ಹಿರಿಯ ಸೋದರ ಕೃಷ್ಣಮೂರ್ತಿಗಳು ತಮ್ಮ ಉಪನ್ಯಾಸದಲ್ಲಿ ಬಹಳಷ್ಟು ಸಾರಿ ಇದನ್ನ ಹೇಳ್ತಾ ಇದ್ರು. ಈಗ ನಮ್ಗೆ ಈಗ ಮನೋದೇಹ ಅಂತ ಹೇಳಿದ್ರೆ ಅಲ್ಲಿ 7 ಲೇಯರ್ಸ್ ಇದೆ, 7 ಉಪಲೋಕಗಳಿದೆ.
ಆದ್ರೆ ಬಹುತೇಕರು 1-2ನೇ ಉಪಲೋಕದ ಮಟ್ಟದಲ್ಲೇ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳಿ ಆಗಾಗ ಅವರು ಪುನರುಚ್ಚರಿಸ್ತಾ ಇದ್ದದ್ದು ನಮ್ಗೆ ಈಗ್ಲೂ ನೆನಪಿದೆ ನೋಡಿ. ಬೇಡ ಕೆಳಗಿನ ಒಂದು ಮನೋದೇಹ ಅಂತ ಹೇಳಿದ್ರೇನೆ ಅಲ್ಲಿ 4 ಉಪಲೋಕಗಳು. ಆ 4 ಉಪಲೋಕಗಳಲ್ಲಿ ನಾವು ಬಹುತೇಕರು 1-2ನೇ ಉಪಲೋಕವನ್ನ ಬಿಟ್ಟು ಮುಂದಕ್ಕೆ ಹೋಗಿಲ್ಲ ಅಂತ ಹೇಳೋರು. ಹೀಗಿರುವಾಗ ನಾವು ಕೇವಲ ನಮ್ಮ ಹೊರಗಡೆ ನಾನು ಬದಲಾವಣೆಗಳನ್ನ ತರ್ತೀನಿ, ಏನೋ ಬದಲಾಯಿಸ್ಕೊಂಡ್ ಬಿಡ್ತೀನಿ ಅಂತ ಹಾತೊರೆದ್ರೆ, ಹೊರಗಡೆ ನಾನು ಒಂದು ನವೀಕರಣಕ್ಕೋಸ್ಕರ ನಾನು ಹಾತೊರೆದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಅಂತರಂಗದ ಆಳವನ್ನ ನಾನು ಪ್ರವೇಶಿಸದೇನೆ ವಾಸ್ತವಿಕ ಸ್ಥಿತಿಯ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ಕೇವಲ ಕನಸಿನ ಮಾತು ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾವ ಒಂದು ಹೊಸತನವನ್ನು ಕೂಡ ನಾವು ತರೋದಕ್ಕೆ, ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಇಲ್ಲ. ಆಗೇನಾದ್ರೂ ನಾವು ಬದಲಾವಣೆಯನ್ನ ತರಬೇಕು, ಒಂದು ಹೊಸತನ ಬರಬೇಕು ಅಂತ ಹೇಳಿದ್ರೆ ನಾವು ಮನಸ್ಸಿನ ಆಳವಾದ ಸ್ತರಗಳನ್ನ ನಾವು ಪ್ರವೇಶ ಮಾಡಬೇಕು. ಅದಕ್ಕೇನೆ ಶರಣರು ಒಂದ್ ಕಡೆ ಬಹಳ ಸುಂದರವಾಗಿ ಹೇಳಿದ್ರು, ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ. ನಾವೆಲ್ಲ ಕೇವಲ ಏನೋ ಇಂದ್ರಿಯಗಳ ಮಟ್ಟವನ್ನ ಅದನ್ನ ದಮನ ಮಾಡೋದಕ್ಕೆ ಹೋಗ್ತೀವಿ, ಏನೋ ಬದಲಾವಣೆ ತಂದ್ಬಿಡ್ಬೇಕು, ಹೊರಗಡೆ ಸಂದರ್ಭಗಳನ್ನ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಹೋಗ್ತೀವಿ. ಹೊರಗಡೆ ಸಂದರ್ಭಗಳು ತಾತ್ಕಾಲಿಕವಾಗಿ ನಾನು ಬದಲಾವಣೆಯನ್ನ ಉಂಟು ಮಾಡ್ಬೋದೇ ವಿನಃ ಶಾಶ್ವತವಾಗಿ ಹೊರಗಿನ ಯಾವುದನ್ನು ನಾನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದೂ ನಮ್ಗೆ ಅನುಭವ ಆಗಿರುತ್ತೆ. ಮನೆ ಚಿಕ್ಕದಿದೆ, ದೊಡ್ಡ ಮನೆ ಕಟ್ಕೋಬೇಕು, ಆಯ್ತು ದೊಡ್ಡ ಮನೆ ಕಟ್ಕೊಂಡಿದ್ವಿ, ಶಾಂತಿಯಿಂದ ಇದ್ದೇವಾ? ಹೊಸ ಕಾರ್ ಬೇಕಾಗಿತ್ತು, ತಗೊಂಡಿದ್ದೀನಿ, ಶಾಂತಿಯಿಂದ ಇದ್ದೇನಾ? ಇಂಥದ್ದು ಬೇಕಾದಷ್ಟು ಬದಲಾವಣೆಗಳನ್ನ ಮಾಡ್ಕೋಬಾರದು ಅಂತಲ್ಲ, ಆದ್ರೆ ಆ ಬದಲಾವಣೆಗಳೇ ನನಗೆ ಶಾಶ್ವತವಾದ ಶಾಂತಿಯನ್ನ ಕೊಡ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಆಂತರಿಕವಾದಂತಹ ಮಾನಸಿಕ ಆಳ ಇಲ್ಲದೆ ಇದ್ರೆ ಈ ಹೊರಗಿನ ಯಾವ ಬದಲಾವಣೆಯಿಂದನೂ ಕೂಡ ಪ್ರಯೋಜನ ಆಗೋದಿಲ್ಲ. ಹಾಗೆ ನಾವು ಆ ಮನೋವೈಶಾಲ್ಯವನ್ನ ಅದರ ಆಳವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರತಿ ದಿನದ ಪ್ರತಿ ಕ್ಷಣದ ಜೀವಿತವನ್ನು ಕೂಡ ನಾವು ಎಚ್ಚರದಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಎಚ್ಚರದ ಅರಿವಿನಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಾನು ಆಳವಾದ ಅರಿವಿನಿಂದ ಪ್ರತಿಯೊಂದು ಕ್ಷಣವನ್ನ, ಸಂದರ್ಭವನ್ನ, ಸನ್ನಿವೇಶವನ್ನ ನಾನು ಅರ್ಥ ಮಾಡ್ಕೊಂಡಾಗ ಆ ಅನುಭವಗಳು ಬಹಳ ಆಳವಾದ ಅನುಭವಗಳಿಂದ ಕೂಡಿರುತ್ತೆ. ಆಗ ನನ್ನ ನಿತ್ಯ ಜೀವನದ ಒಂದು ಸಣ್ಣ ಪುಟ್ಟ ಘಟನೆಗಳೂ ಕೂಡ ನಾನು ಅದನ್ನ ಕಡೆಗಣಿಸುವ ಹಾಗಿಲ್ಲ. ಆ ಸಣ್ಣ ಪುಟ್ಟ ಘಟನೆಗಳನ್ನೂ ಕೂಡ ನಾನು ಒಂದು ಹೊಸ ರೀತಿಯಲ್ಲಿ ಅತ್ಯಂತ ಆಳವಾಗಿ ಅರ್ಥಗರ್ಭಿತವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹಾಗಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ಇರೋದಿಲ್ಲ. ಪ್ರತಿಕ್ರಿಯೆ ಇತ್ತು ಅಂತ ಹೇಳಿದ್ರೆ ನಾನು ವಾಸ್ತವ ಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ಪ್ರತಿಕ್ರಿಯೆಗಳು ಅಥವಾ ಒಂದು ಪ್ರತಿರೋಧ ಅಥವಾ ನಿರಾಕರಣೆ ಅಂತಕ್ಕಂಥದ್ದು ಇಲ್ಲದೆ ಇದ್ದಾಗ ಮಾತ್ರ ಆ ಮನೋವೈಶಾಲ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆ ಮನೋವೈಶಾಲ್ಯವನ್ನ ಅರ್ಥ ಮಾಡಿಕೊಂಡಾಗ ಅಲ್ಲಿ ಒಂದು ಸುಂದರವಾದಂತಹ ಮಧುರವಾದಂತಹ ಒಂದು ಗಾನವನ್ನ ನಾವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಲ್ದೇನೆ ನಾವು ಕೇವಲ ಮೇಲ್ಮೈನಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಥವಾ ಹೊರಗಿನ ಸಂದರ್ಭ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಹಿಂದೆ ಯಾವುದೇ ಒಂದು ವಸ್ತು, ವಿಷಯ, ವ್ಯಕ್ತಿ, ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಒಂದು ಸೌಂದರ್ಯವನ್ನಾಗ್ಲಿ, ಅದರ ಹಿಂದೆ ಇರ್ತಕ್ಕಂತಹ ಒಂದು ಮಧುರ ಗಾನವನ್ನಾಗ್ಲಿ ನಾವು ಕೇಳಿಸ್ಕೊಳ್ಳೋದಿಕ್ಕೆ ನಾವು ಶಕ್ಯರಾಗೋದಿಲ್ಲ. ಇದೆಲ್ಲವನ್ನೂ ಕೂಡ ನಮ್ಗೆ ಪ್ರಕೃತಿ ಒಂದು ಪಾಠದ ರೂಪದಲ್ಲಿ ಇಟ್ಟಿದೆ. ಉದಾಹರಣೆಗೆ ನಾವೊಂದು ಸಾಗರವನ್ನ ನಾವು ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಆ ಸಾಗರವನ್ನ ನೋಡ್ತಾ ಇದ್ರೆ ಭೋರ್ಗರಿತಾ ಇರ್ತಕ್ಕಂತಹ ಅಲೆಗಳನ್ನ ನಾವು ನೋಡ್ತೇವೆ. ಆಳೆತ್ತರದ ಒಂದು ಅಲೆಗಳು ತೇಲಿ ಬರ್ತಾ ಇರ್ತದೆ. ಆದ್ರೆ ಆ ಅಲೆಗಳೇ ಸತ್ಯನ, ಆ ಅಲೆಗಳೇ ಶಾಶ್ವತನ ಅಂತ ಹೇಳಿದ್ರೆ ಆ ಅಲೆಗಳಿಂದ ನಾವು ಆಳಕ್ಕೆ ಇಳಿದಾಗ, ಆ ಸಾಗರದ ಆಳದಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ಅತ್ಯಂತ ಪ್ರಗಾಢವಾದಂತಹ ಒಂದು ಶಾಂತಿ, ಒಂದು ಮೌನ, ಯಾವ ಘರ್ಷಣೆಯೂ ಇಲ್ಲದೆ ಇರತಕ್ಕಂತಹ ಅತ್ಯಂತ ಒಂದು ವ್ಯವಸ್ಥಿತವಾದಂತಹ ಸ್ಥಿತಿ ಅಲ್ಲಿ ನಾವು ಅದನ್ನ ನೋಡಬಹುದು. ಹಾಗೇನೆ ಅಲ್ಲಿ ಪ್ರಕೃತಿಯಲ್ಲಿ ಹೊರಗಡೆ ಹೇಗೋ
ಹಾಗೆ ನಮ್ಮ ಒಳಗಡೆನೂ ಕೂಡ ಹಾಗೆ ಇದೆ. ಈ ನಮ್ಮ ಮನಸ್ಸಿನ ಈ ಮೇಲ್ಪದರ ಇದೆಯಲ್ಲ, ಈ 1, 2ನೇ ಉಪಲೋಕ ಇದೆಯಲ್ಲ, ಅಲ್ಲಿ ಈ ಗದ್ದಲ ಇದೆ, ಅಲ್ಲಿ ಈ ಘರ್ಷಣೆ ಇದೆ. ಅದನ್ನ ದಾಟಿ ಇನ್ನು ಕೂಡ 3, 4ನೇ ಉಪಲೋಕಕ್ಕೆ ಬಂದಾಗ್ಲೇನೆ ನಮ್ಗೊಂದು ಶಾಂತಿ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾರೆ. ಆಗ್ಲೇನೆ ಅದು ಆ ಊರ್ಧ್ವ ಮನಸ್ಸಿಗೆ ಹತ್ರ ಆಗ್ತಾ ಇರೋದ್ರಿಂದ ಅದರ ಪ್ರಭೆಗೆ ಒಳಗಾಗ್ತಾ ಇರುತ್ತೆ 3, 4ನೇ ಉಪಲೋಕ. ಆದ್ರೆ ಮನಸ್ಸಿನ ಈ 1, 2ನೇ ಉಪಲೋಕ ನಮ್ಮ ಕಾಮಲೋಕದ ಪ್ರಭೆಯಿಂದ, ಅದರ ಪ್ರೇರೇಪಣೆಯಿಂದ ಅದು ಪ್ರೇರಿತವಾಗ್ತಾ ಇದೆ. ಆದ್ರಿಂದ ನಾವು ನಮ್ಮ ಮನಸ್ಸಿನ ಆಳ ಸ್ತರಗಳಿಗೆ ನಾವು ಇಳಿಯುವಂತಹ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅಂದ್ರೆ ನಾವೇನ್ ಮಾಡ್ತೀವಿ, ಈ 1, 2ನೇ ಉಪಲೋಕದ ಮಟ್ಟದಲ್ಲಿದ್ದಾಗ ನಾವು ಯಾವಾಗ್ಲೂ ಕೂಡ ನಮ್ಮ ಮನಸ್ಸಿನ ಆ ನೆನಪಿನ ಒಂದು ಕೇಂದ್ರಗಳಿದೆಯಲ್ಲ, ಆ ಕೇಂದ್ರಗಳಿಂದ ನಾವು ಪ್ರತಿಕ್ರಿಯೆಯನ್ನ ನಾವು ವ್ಯಕ್ತಪಡಿಸ್ತಾ ಇರ್ತೇವೆ. ಎಲ್ಲದಕ್ಕೂ ನಾವು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ. ಬಸ್ಸು ಹೋಗಿದೆ, ಅದಕ್ಕೊಂದು ಪ್ರತಿಕ್ರಿಯೆ. ಬಸ್ ಬರೋದ್ ಸ್ವಲ್ಪ 5 ನಿಮಿಷ ತಡ ಆಯ್ತು, ಅದಕ್ಕೊಂದು ಪ್ರತಿಕ್ರಿಯೆ. ಪೇಪರ್ ಬರ್ಲಿಲ್ಲ, ಬೇಗ ಪ್ರತಿಕ್ರಿಯೆ. ಹಾಲ್ ನಾವು ತರ್ಲಿಲ್ಲ, ಅದಕ್ಕೊಂದು ಪ್ರತಿಕ್ರಿಯೆ. ನೋಡಿ, ಬೆಳಗ್ಗೆ ನಾವು ಕಣ್ಣು ಬಿಟ್ಟಿದ್ರಿಂದನೂ ನಾವು ಶುರು ಮಾಡ್ಕೊಳ್ತೇವೆ ಆ ಪ್ರತಿಕ್ರಿಯಿಸೋದಿಕ್ಕೆ. ಆದ್ರೆ ಅಂತಹ ಪ್ರತಿಕ್ರಿಯೆ ಇಲ್ಲದೇನೆ ನಾವು ನಮ್ಮ ಜೀವನದ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಸಾಧ್ಯವಾದ್ರೆ, ಯಾವ ಪ್ರತಿಕ್ರಿಯೆಯೂ ಇಲ್ದೇನೆ ಸಮಸ್ಯೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆದ್ರೆ, ಎಂತಹ ಪರಿಸ್ಥಿತಿಯೂ ಕೂಡ ಅತ್ಯಂತ ಸಂತೋಷದಾಯಕವಾಗಿರ್ತದೆ, ಆಹ್ಲಾದಕರವಾಗಿರುತ್ತೆ ಅಂತ ಹೇಳ್ತಾರೆ. ಎಂತಹ ಸಮಸ್ಯೆ ಅಂದ್ರೆ, ಕೊನೆಗೆ ಒಂದ್ ಕಡೆ ಹೇಳ್ತಾರೆ, ಆ ಸಾವು ಕೂಡ ಅಂತ, ಅದೂ ಕೂಡ ನಮಗೊಂದು ಸಮಸ್ಯೆ ಆಗೋದಿಲ್ಲ, ಅದು ಒಂದು ದೊಡ್ಡ ಘಟನೆಯೂ ಕೂಡ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಒಂದ್ ಕಡೆ ಈ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಇತಿಹಾಸವನ್ನ ನೋಡ್ತಾ ಇರುವಾಗ ಅಲ್ಲೊಬ್ಬ ಪುರುಷನ ಒಂದು ವಿಷಯ ಬರ್ತದೆ. ಬಹುಶಃ ಅವ್ರ ಹೆಸರು ಖುದೀರಾಮ್ ಬೋಸ್ ಅಂತ ಅಂದುಕೊಳ್ತೇನೆ. ಅವರು ಒಂದು ಜೀವನದಲ್ಲಿ ಒಂದು ಘಟನೆ ಆಗ್ತದೆ. ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ನಾಳೆ ಬೆಳಗಾಗುವಾಗ ಅವರನ್ನ ನೇಣುಗಂಬಕ್ಕೆ ಹಾಕೋದಿಕ್ಕೆ ಎಲ್ಲ ವ್ಯವಸ್ಥೆ ನಡೆದಿದೆ. ಅದು ಗೊತ್ತಿದೆ ಅವರಿಗೆ, ಬೆಳಗ್ಗೆ ನನಗೆ ನೇಣಿಗೆ ಹಾಕ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಆ ಜೈಲರ್ ಅವನಿಗೆ ಊಟ ಆದ್ಮೇಲೆ ಒಂದು ಮಾವಿನ ಹಣ್ಣನ್ನ ತಂದು ಕೊಡ್ತಾನೆ. ಇದನ್ನ ತಿನ್ನಪ್ಪ ನೀನು ಅಂತ ಹೇಳಿ ತಂದು ಕೊಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಜೈಲರ್ ಮತ್ತೆ ಅಲ್ಲಿ ಬರುವಾಗ ಆ ಖುದೀರಾಮ್ ಬೋಸ್ ಹೇಳ್ತಾರೆ, ನನ್ಗೆ ಈ ಮಾವಿನ ಹಣ್ಣು ಬೇಡ, ನೀವೇ ತಿನ್ನಿ ಅಂತೇಳಿ ವಾಪಸ್ ಕೊಡ್ತಾನೆ. ಯಾಕಪ್ಪ, ತಿನ್ನೊಂದಾಗಿಲ್ಲ, ನೀವೇ ತಿನ್ನಿ ಅಂತ ಹೇಳಿ ಬಹಳ ಸಂತೋಷವಾಗಿ ಕೊಡ್ತಾನೆ. ಆಗ ಆ ಜೈಲರ್ ಅದನ್ನ ತಿನ್ಬೇಕು ಅಂತೇಳಿ ಅದನ್ನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಪೂರ್ತಿ ಟೊಳ್ಳಾಗಿರುತ್ತೆ, ಅದು ಒಳಗಡೆ ಹೋಗ್ಬಿಡುತ್ತೆ. ಏನಪ್ಪಾ ಇದು ಅಂತ ಹೇಳಿದ್ರೆ, ಆಗ ಖುದೀರಾಮ್ ಬೋಸ್ ನಗ್ತಾ ಇರ್ತಾನೆ. ಏನ್ ಮಾಡಿದಾನೆ, ಒಂದು ಸಣ್ಣ ರಂಧ್ರವನ್ನ ಮಾಡಿ ಅದ್ರ ಎಲ್ಲ ರಸವನ್ನ ತಾನು ಹೀರ್ಕೊಂಡು ಪುನಃ ಅದಕ್ಕೆ ಗಾಳಿ ತುಂಬಿಸಿ ಮಾವಿನ ಹಣ್ಣಿನ ಆಕಾರದನ್ನೇ ಮಾಡಿಟ್ಟಿದ್ದಾನೆ. ಆಗ ಜೈಲರ್ ಹೇಳ್ತಾನೆ, ಬೆಳಗಾಗುವಾಗ ನೀನು ಗಲ್ಲಿಗೆ ಏರೋದಕ್ಕೆ ಸಿದ್ಧನಾಗಿರ್ಬೇಕು, ಆದ್ರೂ ನೀನೀಗ್ಲೂ ತಮಾಷೆ ಮಾಡ್ತಾ ಇದೆಯಲ್ಲಪ್ಪ ಅಂತ ಹೇಳಿ ಅವರು ಕೇಳಿದ್ರೆ ಅವ್ರು ಹೇಳ್ತಾರೆ, ಅದು ನನ್ಗೇನಂತಹ ದೊಡ್ಡ ಪರಿಣಾಮವನ್ನು ಉಂಟು ಮಾಡುವಂತಹ ಒಂದು ವಿಚಾರ ಏನು ಅಲ್ಲ ಅಂತ ಹೇಳಿ ಅವ್ರು ಬಹಳ ಸಂತೋಷವಾಗೇ ಇರ್ತಾರೆ. ನೋಡಿ, ಹೀಗೆ ಯಾವಾಗ ನಾವು ಪ್ರತಿಕ್ರಿಯೆ ಇಲ್ಲದೆ ಇರತಕ್ಕಂತಹ ಸ್ಥಿತಿನಲ್ಲಿ ಇರ್ತೇವೋ ಆಗ ಸಮಸ್ಯೆಗಳು ಕೂಡ ಅದು ಸಮಸ್ಯೆಗಳಾಗಿ ನಮಗೆ ಕಂಡು ಬರೋದಿಲ್ಲ. ಇದನ್ನ ನಮಗೆ ಆ ಮಾರ್ಗಜ್ಯೋತಿ ಗ್ರಂಥದ ಒಂದು ಸೂತ್ರ ಹೀಗೆ ಹೇಳ್ತದೆ, ಬಿರುಗಾಳಿಯ ನಂತರದ ಮೌನದಲ್ಲಿ ಅರಳುವ ಹೂವನ್ನು ಅರಸು, ಅಲ್ಲಿಯವರೆಗೂ ಅಂತಾರೆ. ಬಿರುಗಾಳಿಯ ನಂತರ ಮೌನದಲ್ಲಿ ಅರಳುವ ಹೂವನ್ನು ಅರಸು, ಅಲ್ಲಿಯವರೆಗೂ ಬೇಡ. ನಾವು ಈ ಹೂವು ಅಂದ್ರಿಗೆ ಇಲ್ಲಿ ಶಾಂತಿ ಅಂತ ಅಂದ್ಕೊಳ್ಳೋಣ, ನಮ್ಮ ಮನಸ್ಸಿನ ಶಾಂತತೆ ಸಮಾಧಾನ ಅಂತ ಅಂದ್ಕೊಳ್ಳೋಣ. ಇದನ್ನ ನಾವು ಎಲ್ಲಿ ಹರಸ್ತಾ ಇದ್ದೀವಿ? ಈ ಬಿರುಗಾಳಿಯ ಮಧ್ಯದಲ್ಲೇ ನಾವು ಅದನ್ನ ಹರಸ್ತಾ ಇದ್ದೀವಿ. ನಾವು ನಮ್ಮ ಪ್ರಜ್ಞೆ ಈ ಕೆಳಗಿನ ಸ್ತರಗಳಲ್ಲೇ ಇರಬೇಕು, ಅಲ್ಲಿ ನಾವು ಯಾವಾಗಲೂ ಸಂತೋಷವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ನಾವು ಹರಸ್ತಾ ಇದ್ದೇವೆ. ಇಲ್ಲ, ಅದು ಇಲ್ಲ, ಆಗೋದಿಲ್ಲ ಅಂತ ಹೇಳ್ತಾರೆ. ಈ ಬಿರುಗಾಳಿಯ ನಂತರದ ಮೌನದಲ್ಲಿ ಅಂದ್ರೆ, ಈ ಬಿರುಗಾಳಿ ದಾಟಬೇಕು ಅಂದ್ರೆ ಯಾವುದು? ಮನಸ್ಸಿನ ಉನ್ನತ ಸ್ತರಗಳನ್ನ ನಾವು ಪ್ರವೇಶ ಮಾಡಿದ್ರೆ ಅಲ್ಲಿ ಬಿರುಗಾಳಿ ಇಲ್ಲ, ಅಲ್ಲಿ ಒಡೆತಗಳಿಲ್ಲ, ಅಲೆಗಳಿಲ್ಲ. ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಆ ಜೀವನದ ಒಂದು ವಸ್ತು ಸ್ಥಿತಿಯ
ಯಥಾರ್ಥವನ್ನ ನಾವು ದರ್ಶನ ಮಾಡಬಹುದು. ಅಲ್ಲಿ ಮಾತ್ರ ನಾವು ಅದನ್ನ ನೋಡೋದಕ್ಕೆ ಸಾಧ್ಯ. ಇದ್ದ ಹಾಗೆ ನೋಡೋದು ಅಂತ ಹೇಳಿದ್ರೆ ಯಾವುದೇ ಒಂದು ಕಲ್ಪನೆಗಳು, ನಿರೋಧಗಳಿದ್ದಾಗ ನಾವು ವಾಸ್ತವತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ವಸ್ತುಸ್ಥಿತಿಯ ಸರಿಯಾದ ದೃಷ್ಟಿಕೋನ ಇದ್ದಾಗ ಮಾತ್ರ ನಾವು ಆ ಅಂತರಾತ್ಮನ ಒಂದು ಪಿಸು ಮಾತನ್ನ ಅಥವಾ ಅದರ ಸುಮಧುರವಾದಂತಹ ಒಂದು ಗಾನವನ್ನ ನಾವು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಸಾಧಕ ತನ್ನ ಮನಸ್ಸಿನ ಒಳಹೊಕ್ಕು ಅದರ ಅನುಭವಗಳನ್ನು ಹೆಸರಿಸುವ ಮೂಲಕ ಭದ್ರತೆಯನ್ನು ಪಡೆಯಲು ಮಾಡುವಂತಹ ಒಂದು ಸೂಕ್ಷ್ಮವಾದ ಪ್ರಯತ್ನಗಳನ್ನೂ ಕೂಡ ಗಮನಿಸ್ಬೇಕು ಅಂತ ಹೇಳ್ತಾರೆ. ಈ ಮನಸ್ಸೇನಂತ ಹೇಳಿದ್ರೆ ಇದಕ್ಕೊಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಯಾವಾಗಲೂ ಕೂಡ ಅಭದ್ರತೆಯ ಭಯ ಅದಕ್ಕೆ ಮನಸ್ಸಿಗೆ. ಅದಕ್ಕೆ ಏನ್ ಮಾಡ್ತದೆ, ಅದು ಏನೇನೋ ಹೆಸರುಗಳನ್ನ ಕೊಟ್ಕೊಂಡು ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋದಿಕ್ಕೆ ಬಹಳ ಸೂಕ್ಷ್ಮವಾಗಿ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಅದು ಆಧ್ಯಾತ್ಮಿಕವಾದ ಪ್ರಯತ್ನವೂ ಇರಬಹುದು. ಅಲ್ಲೂ ಕೂಡ ನಾವು ಕೆಲವು ಸಾರಿ ಮರೆತು ಬಿಡ್ತೀವಿ ನಾವು. ನಾನು ದೇವರನ್ನ ನಂಬಿದ್ರೆ ಸುಖವಾಗಿರಬಹುದು, ಇನ್ನೇನನ್ನು ನಂಬಿದ್ರೆ ನಾನು ಸುಖವಾಗಿರ್ಬೋದು ಅಂತ ಹೇಳಿ ಮೊದಲು ಪ್ರಾಪಂಚಿಕವಾದಂತಹ ವಸ್ತು ವಿಷಯ ವ್ಯಕ್ತಿಗಳಿಂದ ಸಂತೋಷವಾಗಿರ್ಬೋದು ಅಂತ ಅಂದುಕೊಂಡಿದ್ದವನು ಈಗ ನಾನು ಏನ್ ಮಾಡ್ತೀನಿ, ಇನ್ಯಾವುದೋ ದೇವರಿಂದ ಅಥವಾ ಇನ್ಯಾವುದರಿಂದಲೋ ನಾನು ಸಂತೋಷವಾಗಿರ್ತೇನೆ. ಅವರ ಹೆಸರಿನಲ್ಲಿ, ಆ ದೇವರ ಹೆಸರಿನಲ್ಲಿ ನಾನು ಶಾಂತಿಯಿಂದ ಇರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇಂತಹ ಅದರ ಪ್ರಯತ್ನಗಳನ್ನು ನಾವು ಗಮನಿಸಿದಾಗ ಅಲ್ಲಿ ಮೌನ ಸ್ಥಿತಿ ಉಂಟಾಗೋದಕ್ಕೆ ಸಾಧ್ಯ. ಈ ಮನಸ್ಸಿನ ಒಂದು ಈ ಅಭದ್ರತೆ ಅಂತ ಏನ್ ಹೇಳ್ತೀವಿ, ಇದಕ್ಕೊಂದು ಸುಂದರವಾದ ಉದಾಹರಣೆನ ಕೊಡ್ತಾ ಇದ್ರು ನಮ್ಮ ಕೃಷ್ಣಮೂರ್ತಿಗಳು. ಒಬ್ಬ ಕುರಿಗಾಹಿ ಇದ್ದಾನೆ. ಆ ಕುರಿಗಾಹಿ ತನ್ನ ಕುರಿಗಳನ್ನ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಒಂದು ವಿಶಾಲವಾದ ಆಲದ ಮರದ ಬಯಲು. ಆ ನೆರಳಿಗೋಸ್ಕರ ವಿಶಾಲವಾದ ಆಲದ ಮರದ ನೆರಳಿಗೆ ಅವುಗಳನ್ನ ಕರೆದುಕೊಂಡೋದಾಗ ಬಹಳ ವಿಶಾಲವಾಗಿದೆ ಆಲದ ಮರದ ನೆರಳು. ಆದ್ರೆ ಆ ಕುರಿಗಳು ಆ ವಿಶಾಲವಾಗಿ ಅಲ್ಲೊಂದು ವಿಶ್ರಮಿಸೋದಿಲ್ಲ. ಒಂದರ ಪಕ್ಕ ಒಂದು, ಒಂದರ ಹಿಂದೆ ಒಂದು ಹೇಗೆ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಸ್ವಲ್ಪವೂ ಮಧ್ಯೆ ಒಂದಕ್ಕೊಂದಕ್ಕೆ ಗ್ಯಾಪ್ ಕೂಡ ಇಲ್ಲ, ಹಾಗೆ ನಿಂತ್ಕೊಂಡಿದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ ಅವಕ್ಕೆ ಒಂದು ಅಸುರಕ್ಷತೆಯ ಭಯ. ನಾವು ಹೀಗಿದ್ರೆ ನಾವು ಚೆನ್ನಾಗಿರ್ಬೋದು, ನಮ್ಗೆ ಒಂದು ಭದ್ರತೆ ಇದೆ ಅಂತಕ್ಕಂಥ ಹಿನ್ನೆಲೆ. ಅದೊಂದು ಅವಕ್ಕೆ ಪ್ರಜ್ಞಾಪೂರ್ವಕವಾಗಿ ಅದಿಲ್ಲದೆ ಇದ್ರೂ ಕೂಡ ಒಂದು ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಹಜವಾಗಿ ಆ ಒಂದು ಸ್ಥಿತಿಯಿಂದ ಅವು ಹಾಗೆ ಒತ್ತೊತ್ತಾಗಿ ನಿಂತ್ಕೊಂಡ್ಬಿಟ್ಟಿದ್ದಾವಂತೆ. ಹಾಗೆ ಇವತ್ತು ನಮ್ಮ ಮನಸ್ಸನ್ನು ನಾವು ಗಮನಿಸಿದಾಗ ಮನಸ್ಸಿನ ಬಯಲು ಬಹಳ ಅತ್ಯಂತ ವಿಶಾಲವಾದ ಬಯಲು. ಆದ್ರೆ ನಮ್ಮ ಯೋಚನೆಗಳು ಹೇಗಿದೆ ಅಂತ ಹೇಳಿದ್ರೆ ಅವು ಕಲಾತ್ಮಕವಾಗಿ ಬಿಡಿಯಾಗಿ ಜೋಡಿಸ್ಕೊಂಡಿಲ್ಲ, ಒಂದರ ಜೊತೆನಲ್ಲಿ ಒಂದು ಒಂದರ ಜೊತೆನಲ್ಲಿ ಮತ್ತೊಂದು, ಹೀಗೆ ಅವು ಹೆಣೆದುಕೊಂಡು ಬಿಟ್ಟಿದ್ದಾವೆ ಅಂತ ಹೇಳ್ತಾರೆ. ಇಂತಹ ಒಂದು ಮನಸ್ಸಿನ ಪರಿಸ್ಥಿತಿಗೆ ಪಾಪ ಆ ಮನಸ್ಸಿನ ಕಾರಣ ಅಲ್ಲ, ಯಾವುದರಿಂದ ಆ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ನಾವದನ್ನ ಗಮನಿಸದೇ ಇರೋದ್ರಿಂದ, ನಾವು ಯಾವಾಗ ಅದಕ್ಕೆ ಗಮನ ಕೊಟ್ಟಿಲ್ವೋ ಆ ದಿಶೆಯಿಂದ ಆ ಮನಸ್ಸಿನ ಪರಿಸ್ಥಿತಿ ಈಗಾಗಿದೆ. ಆದ್ರೆ ನಾವು ಸ್ವಲ್ಪ ಎಚ್ಚರದ ಅರಿವಿನಿಂದ ನಾವು ಅದನ್ನ ಗಮನಿಸಲಿ ನೋಡ್ಲಿಕ್ಕೆ ಸಾಧ್ಯವಾದ್ರೆ ಆಗ ಆ ಮನಸ್ಸಿನಲ್ಲಿ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಉಂಟಾಗ್ತದೆ. ಅಲ್ಲಿ ಮೌನವನ್ನ ನಾವು ನೋಡಬಹುದು. ಅಂತಹ ಮೌನದಲ್ಲಿ ನಾವು ಅಂತರಾತ್ಮನ ಒಂದು ಮಧುರ ಗಾನವನ್ನ ನಾವು ಕೇಳಿಸ್ಕೊಳ್ಬಹುದು. ಆದ್ರೆ ಆ ಮೌನ ಅಂತ ಏನಿದೆಯಲ್ಲ ಅದು ಒಂದು ಕ್ಷಣ ಇರಬಹುದು ಅಥವಾ ಸ್ವಲ್ಪ ಹೆಚ್ಚು ಕಾಲ ಇರಬಹುದು, ಆದ್ರೂ ಅದು ಕೂಡ ಕೊನೆಯಾಗುತ್ತೆ ಅಂತ ಹೇಳ್ತಾರೆ. ಮಾರ್ಗಜ್ಯೋತಿನಲ್ಲಿ ಒಂದ್ ಕಡೆ ಇದು ಬರ್ತದೆ, ಆ ಮೌನವೂ ಕೂಡ ಕೊನೆಗೊಳ್ತದೆ. ಆದರೆ ಮೌನ ಕೊನೆಗೊಂಡ್ರೂ ಕೂಡ ಅದರ ಚೈತನ್ಯ ಇದೆಯಲ್ಲ ಅದು ನಿನ್ನ ಜೊತೆನಲ್ಲಿ ಇನ್ನೂ ಕೂಡ ಮುಂದುವರಿತದೆ. ಕಾರಣ ಏನು ಅಂತ ಹೇಳಿದ್ರೆ ಆ ಮೌನವನ್ನ ನಾವು ಅನುಭವಿಸಿದ್ವೋ ಆ ಮೌನ ಅಂತಕ್ಕಂಥದ್ದು ಅದು ಕಾಲಾತೀತವಾದದ್ದು. ಮೌನ ಅಂದ್ರೇನೆ ಅದು ಕಾಲಾತೀತವಾದದ್ದು. ಆ ಕಾಲಾತೀತವಾದಂತಹ ಆ ಮೌನಕ್ಕೆ ಅದ್ಭುತವಾದಂತಹ ಒಂದು ಶಕ್ತಿ ಇದೆ, ಒಂದು ಚೈತನ್ಯ ಇದೆ. ಅದು ಹಾಗೆ ನಮ್ಮ ಮೇಲೆ ಅದರ ಪರಿಣಾಮವನ್ನ ಮುಂದುವರಿಸ್ಕೊಂಡು ಹೋಗ್ತದೆ.
ಜೊತೆಗೆ ನೋಡಿ, ಇದಕ್ಕೊಂದು ಮಿಂಚಿನ ಹೋಲಿಕೆಯನ್ನು ಒಂದ್ ಕಡೆ ಕೊಡ್ತಾರೆ. ಮಿಂಚು ಎಷ್ಟೊತ್ತು ಮಿಂಚುತ್ತದೆ? ಒಂದು ಕ್ಷಣ ಕಾಲ. ಆದ್ರೂ ಆ ಕ್ಷಣಕಾಲದ ಮಿಂಚು ಎಲ್ಲವನ್ನೂ ಕೂಡ ಅದು ಬೆಳಗಿಸಿ ಮಾಯವಾಗ್ಬಿಡುತ್ತೆ. ಹಾಗೇನೆ ಆ ಮೌನದಲ್ಲಿ ನಮ್ಮ ವಾಸ್ತವ ಸ್ಥಿತಿಯನ್ನು ನಮ್ಗೆ ತೋರಿಸಿ ಅದು ಮಾಯವಾಗ್ತದೆ. ಒಮ್ಮೆ ನಾವು ಆ ಮೌನವನ್ನ ಅನುಭವಿಸಿದ್ವಿ ಅಂತ ಹೇಳಿದ್ರೆ, ಆ ಪ್ರಶಾಂತತೆಯನ್ನ ಆ ಕಾಲವಾದ್ರೂ ಕೂಡ ನಾವು ಅದನ್ನು ಅನುಭವಿಸಿದ್ವಿ ಅಂತ ಹೇಳಿದ್ರೆ, ಅದು ಕಾಲಕ್ಕೆ ಅತೀತವಾದಂತಹ ಸ್ಥಿತಿ, ಅದರ ಪರಿಣಾಮ ಹಾಗೇ ಮುಂದುವರಿತದೆ. ಹೀಗೆ ನಮ್ಮ ನಿತ್ಯ ಜೀವನದ ಒತ್ತಡಗಳ ಒಂದು ಮಧ್ಯದಲ್ಲೂ ಕೂಡ ನಾವು ಕ್ಷಣಕಾಲವಾದರೂ ಈ ಸ್ಥಿತಿಯನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾದ್ರೆ ನಿಜವಾಗಿಯೂ ಕೂಡ ಅವರನ್ನ ಬೆಳಕನ್ನ ಕಂಡವರು ಅಂತ ಹೇಳ್ತಾರೆ. ಅವನು ಬೆಳಕನ್ನ ಕಂಡವನು ಅವನು. ನಾವಿನ್ನು ಮುಂದೆ ಹಿಂದಿನ ಹಳೆಯ ಸ್ಥಿತಿನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ನಮ್ಗೆ ಅದರ ಸೌಂದರ್ಯ ಅರ್ಥವಾಗಿದೆ. ನಮ್ಮ ಪ್ರಜ್ಞೆಯ ಆಳವಾದ ಸ್ತರಗಳಲ್ಲಿ ಇರಬಹುದಾದಂತಹ ಆ ಸುಂದರವಾದಂತಹ ಮಧುರವಾದಂತಹ ಗಾನವನ್ನ ನಾವು ಒಮ್ಮೆ ಕೇಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇನ್ನು ನಮ್ಗೆ ಈ ಹೊರಗಿನ ಶಬ್ದ ಇದೆಯಲ್ಲ, ಅದು ನಮ್ಗೆ ಆಪ್ಯಾಯಮಾನವೇ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಾವು ನಮ್ಮ ಪ್ರಜ್ಞೆಯ ಆಳವಾದ ಸ್ತರಗಳನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಸಾಧ್ಯ ಆದ್ರೆ ನಮ್ಗೆ ಅಲ್ಲಿರೋದೆಲ್ಲ ಕೂಡ ಮಧುರವಾದಂತಹ ಒಂದು ಗಾನವೇ. ಅದಕ್ಕೆ ಹೇಳ್ತಾರೆ ಮಾರ್ಗಜ್ಯೋತಿ ಗ್ರಂಥದಲ್ಲಿ, ಜೀವನದ ಗಾನವನ್ನು ಆಲಿಸು ಅಂದ್ರು. ಜೀವನದ ಗಾನವನ್ನು ಆಲಿಸು. ಆ ಸ್ವತಃ ಆ ಜೀವ ಚೈತನ್ಯ ಅಂತ ನಾವೇನ್ ಹೇಳ್ತೀವಿ, ಆ ಜೀವ ಚೈತನ್ಯಕ್ಕೇನೆ ಒಂದು ವಾಕ್ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದು ಮೌನವಾಗಿರೋದಿಲ್ಲ, ಅದಕ್ಕೊಂದು ಶಕ್ತಿ ಇದೆ. ಅದು ಮೌನವಾಗಿರೋದಿಲ್ಲ, ಅದು ಮಾತನಾಡ್ತಾ ಇದೆ. ಆದರೆ ಅದರ ಉಚ್ಚಾರ ಗೋಳಿನ ಧ್ವನಿಯಲ್ಲ, ಅದು ದಿವ್ಯವಾದಂತಹ ಒಂದು ಮಧುರ ಗಾನ. ಅದು ಅಂದ್ರೆ ನಮ್ಮ ಸ್ವತಃ ನಮ್ಮ ಸ್ವಭಾವ ಏನಿದೆಯಲ್ಲ, ನಮ್ಮ ಅಂತರಂಗದ ಸ್ವಭಾವ ಏನಿದೆಯಲ್ಲ, ಅದಕ್ಕೆ ಒಂದು ಮಾತನಾಡೋ ಶಕ್ತಿ ಇದೆ. ಆದ್ರೆ ಅದು ಮಾತನಾಡೋದನ್ನ ನಾನು ಕೇಳಿಸ್ಕೊಳ್ಬೇಕು ಅಂದ್ರೆ, ಅದರ ಒಂದು ಸುಂದರವಾದಂತಹ ಮಧುರವಾದಂತಹ ಗಾನವನ್ನ ನಾನು ಕೇಳಿಸ್ಕೊಳ್ಬೇಕು ಅಂತಾದ್ರೆ, ಈ ಹೊರಗಿನ ಶಬ್ದಕ್ಕೆ ನಾನೇನಾಗ್ಬೇಕಾಗಿದೆ? ಕಿವುಡಾಗಬೇಕಾಗಿದೆ. ಹೊರಗಿನ ಶಬ್ದಕ್ಕೆ, ಈ ದೇಹಾತ್ಮನ ಶಬ್ದಕ್ಕೆ ನಾನು ಕಿವುಡಾದಾಗ ಆ ಒಳಗಿನ ನಮ್ಮ ಜೀವ ಚೈತನ್ಯದ ಒಂದು ಗಾನ ನನಗದು ಕೇಳಿಸಲ್ಪಡ್ತದೆ. ಅದರಿಂದ ಅದನ್ನ ನೀನು ಎಲ್ಲಿ ಹುಡುಕಬೇಕಾಗಿದೆ ಅಂತಹ ಗಾನವನ್ನ? ನಿನ್ನ ಹೃದಯದಲ್ಲಿ ಅದನ್ನು ಆಲಿಸು ಅಂತಾರೆ. ನಿನ್ನ ಹೃದಯದಲ್ಲಿ ಅದನ್ನು ಆಲಿಸು. ಹೊರಗಡೆ ನೀನು ಆಲಿಸಿದ್ರೆ, ಹೊರಗಡೆ ನೀನು ಕೇಳ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ನಿನ್ನ ಹೃದಯದಲ್ಲಿ ಅದನ್ನ ಆಲಿಸ್ಲಿಕ್ಕೆ ನೀನು ಪ್ರಾರಂಭ ಮಾಡಿದಾಗ, ಪ್ರಾರಂಭದಲ್ಲಿ ಏನಾಗ್ಬಹುದು? ಕೇವಲ ನಮ್ಗೆ ಅಪಸ್ವರಗಳೇ ಕೇಳಿ ಬರಬಹುದು. ಯಾಕೆ ನಾವು ನೋಡಿದ ತಕ್ಷಣನೇ ಆ ಗಾನ ಕೇಳಿಸುತ್ತೆ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಈ ಶಬ್ದ ಇದೆಯಲ್ಲ, ಇನ್ನು ಈ ರಾಡಿ ಇದೆಯಲ್ಲ ನಮ್ದು. ಅದರಿಂದ ಪ್ರಾರಂಭದಲ್ಲಿ ಆಗಾದ್ರೂ ಕೂಡ ನೀನು ನಿನ್ನ ಪ್ರಯತ್ನವನ್ನ ತೀವ್ರವಾಗಿ ಮುಂದುವರಿಸಿದಾಗ, ಅಂದ್ರೆ ನಮ್ಗೆ ಈ ಮನಸ್ಸಿನ ರಾಡಿ, ನಮ್ಗೆ ಅದರ ಅಪಸ್ವರ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಒಂದು ವೇಳೆ ನಾವೇನಾದ್ರೂ ಧ್ಯಾನ ಮಾಡ್ಬೇಕು ಅಂತ ಕುತ್ಕೊಂಡಾಗ ನಮ್ಗ ಆ ಮನಸ್ಸಿನ ರಾಡಿ ಏನು ಅನ್ನುವಂಥದ್ರ ಪರಿಚಯ ನಮ್ಗೆ ಆಗ್ತದೆ. ಅದಕ್ಕೆ ನಾವೇ ಬಹುತೇಕ ಜನ ಧ್ಯಾನನೇ ಮಾಡಕ್ ಹೋಗಲ್ಲ. ಸುಮ್ಮನೆ ಇದ್ರೆ ಅದು ಸ್ವಲ್ಪ ಮನಸ್ಸು ಸಮಾಧಾನವಾಗಿರುತ್ತೆ. ನಾನು ಧ್ಯಾನ ಮಾಡಕ್ ಕೂತ್ಕೊಂಡ್ಬಿಟ್ರೆ ಅದು ಇನ್ನೂ ಕೂಡ ಹೆಚ್ಚು ಅದು ಘರ್ಷಣೆ ಶುರುವಾಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ. ಆದ್ರೆ ಮೊದ್ಲು ಇರ್ಲಿಲ್ಲ ಅಂತಲ್ಲ, ಆ ಘರ್ಷಣೆ ಇತ್ತು, ನಾನು ಅದನ್ನ ನೋಡ್ಕೊಂಡಿರ್ಲಿಲ್ಲ. ಈಗ ನಾನು ಧ್ಯಾನ ಕೂತ್ಕೊಳ್ತಾ ಇದ್ದೀನಿ ಅಂದ್ರೆ ನೋಡುವ ಒಂದು ಪ್ರಕ್ರಿಯೆ ಪ್ರಾರಂಭವಾಯ್ತಲ್ಲ, ಆದ್ರಿಂದ ನನಗದು ಹೀಗಿದೆ ಅಂತ ಅರ್ಥ ಆಗೋದಕ್ಕೆ ಶುರುವಾಯ್ತು. ಆದ್ರೆ ನಾವು ಅದನ್ನ ಮುಂದುವರಿಸಿದಾಗ, ಆ ನಮ್ಮ ಪ್ರಯತ್ನವನ್ನ ಬಹಳಷ್ಟು ಸಮಾಧಾನದಿಂದ ಸಹಜವಾಗಿ ನಾವು ಮುಂದುವರಿಸ್ತಾ ಹೋದ್ವಿ ಅಂತ ಹೇಳಿದ್ರೆ, ಈ ಅವಸ್ಥೆಯನ್ನ ದಾಟಿ ಆಳವಾದ ಸ್ತರಗಳನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಆಗ ನಮ್ಗೆ ಆ ಆಳದಲ್ಲಿ ಆ ಜೀವನದ ಗಾನವನ್ನ ನಾವು ಕೇಳಿಸ್ಕೊಳ್ಬಹುದು. ಎಷ್ಟರ ಮಟ್ಟಿಗೆ ನಾವು ಅದನ್ನು ಅನ್ವೇಷಿಸ್ತೇವೆಯೋ ಅಷ್ಟರ ಮಟ್ಟಿಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತದೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ? ತಟ್ಟು ತೆರೆಯಲ್ಪಡುತ್ತದೆ, ಅನ್ವೇಷಿಸು ನಿನಗದು ದೊರೆಯುತ್ತೆ ಅಂತ ಹೇಳ್ತಾರೆ. ಇದರಿಂದ ನಾವು ಈ ನಮ್ಮ ಏನು
ನಮ್ಮ ಸ್ವರೂಪ ಇದೆ, ನಮ್ಮ ಈ ಸ್ವರೂಪ ಅಂತಕ್ಕಂಥದ್ದು ಈ ಒಂದೊಂದು ದೇಹದ ಒಂದು ಏನೇನು ಆಯಾಮಗಳಿದೆ, ಅದರಿಂದ ನಾವು ಆ ಪ್ರಜ್ಞೆಯನ್ನ ನಾವು ಒಂದು ಲೋಕದಿಂದ ಇನ್ನೊಂದು ಲೋಕದ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋದಂತೆಲ್ಲ ಆ ಅಂತರಾತ್ಮನ ಮಧುರ ಗಾನ ನಮಗೆ ಇನ್ನಷ್ಟು ಕೇಳಿಸೋದಕ್ಕೆ ಶುರುವಾಗ್ತದೆ. ಅದು ಅದ್ಭುತವಾಗಿ ನಮಗೆ ಕೇಳಲ್ಪಡ್ತದೆ. ಇದರಿಂದ ನಮ್ಮ ಒಂದು ಇಡೀ ಸ್ವಭಾವವೇ ಸಹಜವಾಗಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಆದ್ರೆ ಯಾಕೆ ನಮಗೆ ಕೇಳಿಸ್ತಾ ಇಲ್ಲ ಅದು ಅಂತ ಹೇಳಿದ್ರೆ, ಸದ್ಯದಲ್ಲಿ ನಮ್ಮ ದೇಹಾತ್ಮದ ಒಂದು ಸ್ವಭಾವ ಅದರ ಮೇಲೆ, ನಮ್ಮ ಅಂತರಾತ್ಮನ ಮೇಲೆ ಅದು ಹೆಪ್ಪುಗಟ್ಟಿರೋದ್ರಿಂದ ಅದು ಆ ಗಾನ ನಮ್ಗೀಗ ಕೇಳಿಸ್ತಾ ಇಲ್ಲ. ಆದ್ರೆ ಇಂತಹ ಸ್ಥಿತಿ ಇದೆಯಲ್ಲ, ಈ ಹೆಪ್ಪುಗಟ್ಟಿರುವಂತಹ ಸ್ಥಿತಿ ಏನಿದೆಯಲ್ಲ, ಇದು ಶಾಶ್ವತವಾದ ಸ್ಥಿತಿ ಅಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇದು ಕಾಲಕ್ಕೆ ಬದ್ಧವಾದದ್ದು. ಈ ದೇಹಾತ್ಮ ಅಂತಕ್ಕಂಥದ್ದೇನಿದೆ, ಇದು ಕಾಲಕ್ಕೆ ಬದ್ಧವಾಗಿದೆ ಅಂತ ಹೇಳಿದ್ಮೇಲೆ ಅದಕ್ಕೊಂದು ನಾಶ ಕೂಡ ಇದೆ. ಆ ಒಂದು ಅರಿವು ನಮಗಾಗ್ಬೇಕು. ಆದ್ರೆ ಅದು ನಾಶ ಆಗುತ್ತೆ ಅಂತೇಳಿ ನಾವು ಅದು ನಾಶ ಆಗೋರ್ಗು ನಾನು ಕಾದು ಕೂತ್ಕೊಳ್ಬೇಕು ಅಂತಿಲ್ಲ. ನನ್ನ ಪ್ರಯತ್ನವನ್ನ ನಾನು ಮುಂದುವರಿಸ್ತಾ ಹೋಗಬೇಕು. ಅದರಿಂದ ನಾವು ಈ ಒಂದು ಏನು ಒಂದು ಭರವಸೆ ಇದೆ, ಒಂದು ನಂಬಿಕೆಯಿಂದ ನಾವು ಅನ್ವೇಷಿಸ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಅದು ನಮ್ಮ ಒಳಗಡೆ ಇರ್ತಕ್ಕಂತಹ ಗಾನವನ್ನ ನಾವು ಕೇಳಿಸ್ಕೊಳ್ಬೋದು. ಹೀಗೆ ನಾವು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ, ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಗಾನವನ್ನ, ನಮ್ಮ ಒಳಗಡೆ ಇರ್ತಕ್ಕಂತಹ ಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅದನ್ನ ಕೇಳಲಿಕ್ಕೆ ನಾನು ಸಾಧ್ಯ ಆದ್ರೆ ಕೊನೆಗೆ ಎಲ್ಲೆಲ್ಲಿಯೂ ನಾವು ಅದನ್ನ ಕೇಳಿಸ್ಕೊಳ್ಬಹುದು. ಯಾಕೆ? ಒಳಗಡೆ ಏನಿದೆಯೋ ಹೊರಗಡೆನೂ ಅದೇ ಇದೆ. ಆಸ್ ಈಸ್ ದ ಹೈ ಸೋ ಈಸ್ ದ ಬಿಲೋ. ಮೇಲೆ ಹೇಗೋ ಕೆಳಗೆ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅದನ್ನ ಮೊದಲು ಹೊರಗಡೆ ಹುಡುಕೋದಲ್ಲ, ನಮ್ಮ ಒಳಗಡೆ ಅದನ್ನು ಹುಡುಕಬೇಕಾಗಿದೆ. ಅದರಿಂದ ಈ ಜೀವನದ ಗಾನವನ್ನ ನಾವು ಕೇಳಬೇಕಾದ್ರೆ ಎರಡು ಶಬ್ದಗಳ ನಡುವಿನ ಅಂತರದ ಅರಿವಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ ಹೇಳ್ತಾರೆ. ಎರಡು ಶಬ್ದಗಳ ನಡುವಿನ ಒಂದು ಅಂತರದ ಅರಿವು ಅಂತ. ಇಲ್ಲಿ ಶಬ್ದ ಅಂದ್ರೆ ಯಾವ ಶಬ್ದ? ನಾವು ಬಹುಶಃ ಶಬ್ದ ಅಂದ ತಕ್ಷಣ ಕೇವಲ ಹೊರಗಡೆ ಶಬ್ದವನ್ನ ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ಹೊರಗಡೆ ಶಬ್ದ ಅಲ್ಲ, ಒಳಗಿನ ಶಬ್ದ. ಏನ್ ಶಬ್ದ ನಡೀತದೆ ಒಳಗಡೆ? ಮನಸ್ಸಿನ ಈ ಆಲೋಚನೆಗಳ ಗದ್ದಲ. ಒಂದು ಕ್ಷಣವೂ ಕೂಡ ಅದು ಮಧ್ಯ ಗ್ಯಾಪ್ ಇಲ್ಲ ಅದಕ್ಕೆ. ಒಂದರ ಹಿಂದೆ ಒಂದಲ್ಲ, ಒಂದರ ಜೊತೆಗೆ ಹಲವಾರರ ಜೊತೆಗೆ ಇನ್ನು ಹಲವಾರು ಆಲೋಚನೆಗಳು ಹೀಗೆ ಬರ್ತಾನೆ ಇರೋದ್ರಿಂದ ಅಲ್ಲಿ ಕೇವಲ ಶಬ್ದವೇ ತುಂಬಿ ಹೋಗಿದೆ. ಯಾವಾಗಲಾದ್ರೆ ಸಾಧಕ ಆ ಎರಡು ಶಬ್ದಗಳ ನಡುವೆ, ಅಂದ್ರೆ ಆ ಎರಡು ಆಲೋಚನೆಗಳ ನಡುವೆ ಇರತಕ್ಕಂತಹ ಒಂದು ಗ್ಯಾಪ್ ಅನ್ನ ಅವನು ಕ್ರಿಯೇಟ್ ಮಾಡ್ಕೊಳಕಾದ್ರೆ, ಆ ಎರಡು ಆಲೋಚನೆಗಳ ಮಧ್ಯೆ ಒಂದು ಅವನಿಗೆ ಬಿಡುವು ಅಂತಕ್ಕಂಥದ್ದು ಏನಾದ್ರೂ ಅವನಿಗೆ ಸಿಕ್ಕಿದ್ದಾದ್ರೆ, ಆ ಒಂದು ಅಂತರದ ಅರಿವಿದೆಯಲ್ಲ, ಅಲ್ಲಿ ಅವನು ಆ ಮಧುರ ಗಾನವನ್ನ ಅವನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅಂತಹ ಗಾನವನ್ನ ಇವನು ಕೇಳಿಸ್ಕೊಂಡ ಅಂದ್ರೆ ಅವನ ಇಡೀ ಜೀವನ ಬದಲಾವಣೆ ಆಗ್ತಾ ಹೋಗ್ತದೆ. ಇದು ನಮಗೆ ವೇದಾಂತದಲ್ಲಿ ಒಂದು ಮಾತು ಬರ್ತದೆ, ಸೂತ್ರೇ ಮಣಿಗಣ ಇವ ಅಂತ ಒಂದು ಮಾತು ಬರ್ತದೆ. ಅಂದ್ರೆ ನಾವು ಒಂದು ಸುಂದರವಾದ ಮಣಿಸರವನ್ನ ನಾವು ನೋಡ್ತಾ ಇರುವಾಗ, ಆ ಎಲ್ಲ ಮಣಿಗಳು ಒಟ್ಟಾಗಿ ಇರುವಾಗ ಅದು ಬಹಳ ಒಂದು ಸುಂದರವಾದ ಸರ, ಅದು ಮಣಿಸರ. ಆದ್ರೆ ಆ ಮಣಿಗಳು ಕಂಡು ಬರ್ತಾ ಇದೆ ನಮ್ಗೆ, ಆ ಎಲ್ಲ ಆ ಮಣಿಗಳನ್ನ ಹಿಡಿದಿಟ್ಟಿರುವತಕ್ಕಂತ ಒಂದು ಸುವರ್ಣ ಸೂತ್ರ ಅದರ ಹಿಂಬದಿನಲ್ಲಿದೆ. ಆ ಸೂತ್ರ ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ರೆ ಇದು ಇಷ್ಟು ಸುಂದರವಾಗಿ ಆ ಮಣಿಸರ ಇರೋದಕ್ಕೆ ಕಾರಣವೇ ಅದರೊಳಗಡೆ ಇರ್ತಕ್ಕಂತ ಸುವರ್ಣ ಸೂತ್ರ. ಹಾಗೆ ನಾವು ಆ ಸುವರ್ಣ ಸೂತ್ರವನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಅದರ ಯಾವುದಾದ್ರೂ ಒಂದು ಮಣಿಯನ್ನ ಅದರ ಹಿಂದಿನ ಅಥವಾ ಮುಂದಿನ ಮಣಿಯಿಂದ ಸ್ವಲ್ಪ ಸರಿಸಿ ಮಧ್ಯ ನಮ್ಮ ಇಣುಕು ನೋಟವನ್ನ ನೋಡಿದ್ರೆ, ಆ ಮಧ್ಯಗಳನ್ನ ಬಂಧಿಸಿಟ್ಟಿರುವಂತಹ ಸುವರ್ಣ ಸೂತ್ರದ ಒಂದು ದರ್ಶನ ನಮ್ಗೆ ಆಗ್ತದೆ. ಹಾಗೇನೆ ಈ ಆಲೋಚನೆಗಳ ಮಧ್ಯದಲ್ಲಿರ್ತಕ್ಕಂತಹ ಒಂದು ಏನು ಗ್ಯಾಪ್ ಇದೆ, ಅಂತರ ಇದೆ, ಆ ಅಂತರವನ್ನ ನಾನು ನೋಡುವಾಗ ಅಲ್ಲಿ ಪ್ರಗಾಢವಾದ ಮೌನ ಇದೆ, ಅದ್ಭುತವಾದಂತಹ ಶಾಂತಿ ಇದೆ.
ಆ ಶಾಂತಿ ಅಂದ್ರೇನೆ ಅದು ಒಂದು ಮಧುರವಾದಂತಹ ಒಂದು ಗಾನವಾಗಿದೆ. ಅದನ್ನ ನಾನು ಕೇಳಿಸ್ಕೊಳ್ಬೇಕೆ ನನಗೆ ಅಂತರಂಗದ ಕಿವಿಗಳು ಬೇಕಾಗ್ತದೆ. ಇಂತಹ ಒಂದು ಏನು ನೋಡುವಿಕೆ ಇದೆ ಅಲ್ಲಿ ಒಂದು ಪೂರ್ಣತೆಯ ಅರಿವು ಅಂತ ಹೇಳ್ತಾರೆ ಅದನ್ನ. ಅದು ಪೂರ್ಣತೆಯ ಅರಿವು. ಅಲ್ಲಿ ನಾನು ವಾಸ್ತವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಲ್ಲದೆ ಆ ಮೌನದಲ್ಲಿ ಏನಾದ್ರೂ ಕೂಡ ನಮ್ಮ ಮನಸ್ಸು ಕಲ್ಪನೆಗಳನ್ನ ಬಿಂಬಿಸಿದ್ರೆ, ಮನಸ್ಸಿನ ಕೆಲಸನೇ ಅದು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಯಾವುದೋ ಒಂದು ನೆನಪು ಬರ್ತದೆ, ಬಹಳ ನೆನಪು, ಮಧುರವಾದ ನೆನಪಿದು ಇರ್ಲಿ, ಹೀಗೆ ಅದು ಏನಾದ್ರೂ ಕೂಡ ತನ್ನ ಕಲ್ಪನೆಗಳ ಒಂದು ಪ್ರಕ್ಷೇಪವನ್ನ ಅಲ್ಲಿ ಮುಂದೆ ಸರಿಸ್ತು ಅಂತ ಹೇಳಿದ್ರೆ ಆ ಕ್ಷಣದಲ್ಲೇ ಮೌನ ಹೋಗ್ತದೆ. ಅಲ್ಲಿ ಆ ವಾಸ್ತವದ ಅರಿವು ಅಂತಕ್ಕಂಥದ್ದು ಅಲ್ಲಿ ನಿಂತು ಹೋಗ್ಬಿಡ್ತದೆ. ಜೀವನದಲ್ಲಿ ಇಂತಹ ಒಂದು ಪರಿಪೂರ್ಣ ಆ ಅಂತರದ ಅರಿವಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಅಂತರದ ಅರಿವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ನಾವದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೇನೆ ಇದನ್ನೇ ಶರಣರು ಏನಂತ ಹೇಳಿದ್ರಪ್ಪ ಅಂತ ಹೇಳಿದ್ರೆ, ಶರಣರು ಏನ್ ಹೇಳಿದ್ರು? ಅರಿವೇ ಗುರು ಅಂತ ಹೇಳಿದ್ರು. ಅರಿವೇ ಗುರು. ನೋಡಿ, ಆ ಅರಿವು ಅಂತಕ್ಕಂಥದ್ದು ಇದೆಯಲ್ಲ, ಅದು ಗುರು. ಹೊರಗಿನ ಗುರು ಗುರು ಅಲ್ಲ. ಹೊರಗಿನ ಗುರು ಅಲ್ಲ. ನೀ ಗುರು ಅಂತ ಹೇಳಿದ್ರೆ ಆ ಒಳಗಡೆ ಬರ್ತದಲ್ಲ ನಮ್ಗೆ, ಆ ಎರಡು ಆಲೋಚನೆಗಳ ಮಧ್ಯದಲ್ಲಿ ಒಂದು ಉಂಟಾಗ್ತದಲ್ಲ, ಅದು ಅರಿವಿದೆಯಲ್ಲ, ಅದು ಗುರು ಅಂತ ಹೇಳಿದ್ರು. ಅಂತಹ ಎರಡು ಧ್ವನಿಗಳ ನಡುವಿನ ಒಂದು ಮೌನ, ಅದನ್ನ ನಾವು ಆಲಿಸ್ಬೇಕಾಗಿದ್ರೆ ನಾವೇನ್ ಮಾಡ್ಬೇಕಾಗ್ತದೆ? ನಮ್ಮ ಸುತ್ತಲೂ ಇರ್ತಕ್ಕಂತಹ ಆ ಜೀವ ಚೈತನ್ಯವನ್ನ, ಸುತ್ತಲೂ ಇರ್ತಕ್ಕಂತಹ ಜೀವ ಚೈತನ್ಯವನ್ನ ಬಹಳ ಶ್ರದ್ಧೆಯಿಂದ ನಾವು ಗಮನಿಸ್ಬೇಕು ಅಂತ ಹೇಳ್ತಾರೆ. ಹೀಗೆ ನಮ್ಗೆ ಆಲಿಸೋದಿಕ್ಕೆ ಸಾಧ್ಯವಾಗಬೇಕಾಗಿದ್ರೆ ಆ ದೈಹಿಕವಾಗಿರ್ತಕ್ಕಂತಹ, ಭಾವನಾತ್ಮಕವಾಗಿರ್ತಕ್ಕಂತಹ, ಮಾನಸಿಕವಾಗಿರ್ತಕ್ಕಂತಹ ಒಂದು ಸೂಕ್ಷ್ಮತೆ ಮತ್ತು ಎಚ್ಚರ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಿದ್ದಾಗ ಮಾತ್ರ ನಾವು ಆ ಏನು ಮೌನ ಇದೆ, ಆ ಅರಿವಿದೆ, ಅದು ನಮ್ಮಲ್ಲಿ ಇರೋದಕ್ಕೆ ಸಾಧ್ಯವಾಗ್ತದೆ. ಇಂತಹ ಒಂದು ಜೀವ ಚೈತನ್ಯದ ಬಗ್ಗೆ ಆಳವಾದ ಆಸಕ್ತಿಯನ್ನು ತೋರಿದಾಗ ಮಾತ್ರ ನಾವು ಆ ಇಡೀ ಜೀವ ಚೈತನ್ಯದ ಒಂದು ಅಭಿವ್ಯಕ್ತತೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇಂತಹ ಸಮಗ್ರತೆಯ ಅರಿವು ನಮಗೆ ಬರಬೇಕು ಅಂತ ಹೇಳಿದ್ರೆ ಆಗ ನಮ್ಮ ಪ್ರಜ್ಞೆ ಯಾವ ಸ್ತರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಬುದ್ಧಿಮಟ್ಟಕ್ಕೇರಿದಾಗ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಸದ್ಯದಲ್ಲೆಲ್ಲ ನಮ್ಮ ಪ್ರಜ್ಞೆ ಕೇವಲ ಮನಸ್ಸಿನ ಮಟ್ಟದಲ್ಲಿದೆ. ಆದ್ರೆ ಆ ಸಮಗ್ರತೆಯ ಅರಿವು ನಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಜ್ಞೆ ಬುದ್ಧಿಮಟ್ಟಕ್ಕೇರಿದಾಗ ಮಾತ್ರ ಸಾಧ್ಯವಾಗ್ತದೆ. ಮನಸ್ಸು ಈ ವ್ಯಕ್ತಿ ಮತ್ತು ವಸ್ತುಗಳನ್ನ ಯಾವಾಗ್ಲೂ ಕೂಡ ಅದು ವ್ಯಕ್ತಿತ್ವವಾಗಿ ನೋಡೋದಕ್ಕೆ ಮಾತ್ರ ಅದ್ರ ಕೈನಲ್ಲಿ ಸಾಧ್ಯವಾಗ್ತದೆ. ಆಗ್ಲಿ ಅದರ ಒಂದು ಸಮಗ್ರ ದೃಷ್ಟಿಯಿಂದ ನೋಡೋದಿಕ್ಕೆ, ಅಖಂಡವಾಗಿ ನೋಡೋದಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಕಾರಣ ಈ ಮನಸ್ಸು ಅಂತಕ್ಕಂಥದ್ದು ಇದನ್ನ ಪ್ರಾಡಕ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಇದು ಒಂದು ಕಾಲದ ಒಂದು ಕೂಸಿದು, ಕಾಲದ ಒಂದು ಮಗು. ಇದು ಯಾವಾಗಲೂ ಕೂಡ ಭೂತಕಾಲದಿಂದ ಒಂದು ಭವಿಷ್ಯತ್ ಕಾಲದ ಕಡೆಗೆ ಇದು ಮುಂದುವರಿತಾ ಕಾರ್ಯೋನ್ಮುಖವಾಗ್ತದೆ ವಿನಃ ಇದಕ್ಕೆ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ, ಸ್ವತಂತ್ರವಾಗಿ ವರ್ತಿಸ್ತಕ್ಕಂತಹ ಒಂದು ಸ್ಥಿತಿ ಇದಕ್ಕೆ ಇಲ್ಲ. ಅದರಿಂದ ಇದು ಇದರ ಈ ಯೋಚನೆಯ ಬೇರೇನಿದೆಯಲ್ಲ ಅದು ಭೂತಕಾಲದಲ್ಲಿರುವಂಥದ್ದು. ಯೋಚನೆಯ ಬೇರು ಭೂತಕಾಲದಲ್ಲಿದೆ. ಅದರಿಂದ ಅದು ಆ ಭೂತಕಾಲದ ಒಂದು ಅನುಭವಗಳೇನಿದೆ ಅದರ ಮೂಲಕ ತನ್ನ ಪ್ರಕ್ಷೇಪಣೆಯನ್ನ ಹೊರಹೊಮ್ಮಿಸಿ ಅದು ಕಾರ್ಯೋನ್ಮುಖವಾಗ್ತದೆ. ಅಂದ್ರೆ ಹೋಲಿಕೆ, ವ್ಯತ್ಯಾಸ, ಇದನ್ನ ಮಾಡ್ತಕ್ಕಂಥದ್ದೇ ಈ ಮನಸ್ಸಿನ ಕೆಲಸ. ಇದರಿಂದ ಅದು ನಿರ್ಣಯಗಳನ್ನ ಮಾಡ್ತಾ ಹೋಗ್ತದೆ. ತನ್ನ ಹಿಂದಿನ ಯಾವ ಅನುಭವಗಳಿದೆ ಆ ಅನುಭವಗಳ ಆಧಾರದ ಮೇಲೆ ಅದು ಪ್ರತಿಯೊಂದನ್ನು ಕೂಡ ನಿರ್ಧಾರ ಮಾಡ್ತಾ ಹೋಗ್ತದೆ, ನಿರ್ಣಯಿಸ್ತಾ ಹೋಗ್ತದೆ. ಅಂದ್ರೆ ಯಾವ ಒಂದು ಹಿತಕರವಾದ ನೆನಪುಗಳಿತ್ತೋ ಅದನ್ನ ಉಂಟು ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಗಳೇನಿದೆಯಲ್ಲ ಅದ್ರ ಜೊತೆನಲ್ಲಿ ಹೊಂದಿಕೊಳ್ಳುತ್ತೆ. ಅಹಿತಕರವಾದಂತಹ ನೆನಪುಗಳನ್ನ ಉಂಟು ಮಾಡ್ತಕ್ಕಂಥದ್ದೇನಾದ್ರೂ ಅದಕ್ಕೆ ನೆನಪಿಗೆ ಬಂದ್ರೆ ಅದನ್ನ ಅದೇನ್ ಮಾಡ್ತದೆ,
ನಿರೋಧಿಸ್ತದೆ, ಅದನ್ನ ಪ್ರತಿಕ್ರಿಯಿಸ್ತದೆ, ಇದು ಬೇಡ ಅಂತಕ್ಕಂಥ ಸ್ಥಿತಿನಲ್ಲಿ ಹೋಗುತ್ತೆ. ಅದರಿಂದ ಇದು ಘರ್ಷಣೆಯಲ್ಲಿ ಪ್ರಾರಂಭವಾಗ್ತದೆ. ಇಂತಹ ಒಂದು ಘರ್ಷಣೆಯಲ್ಲಿ ನಮ್ಮ ಒಂದು ಅಂತರಾತ್ಮನ ಮಧುರ ಗಾನವನ್ನ ನಾವು ಕೇಳಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯವಾಗೋದಿಲ್ಲ. ಆದ್ರಿಂದ ಅವ್ರೇನ್ ಹೇಳಿದ್ರು, ನಿನ್ನ ಸ್ವಂತ ಹೃದಯವನ್ನು ಅತ್ಯಂತ ಶ್ರದ್ಧೆಯಿಂದ ಗಮನಿಸು. ಹೊರಗಡೆ ಎಲ್ಲೂ ಇದನ್ನ ಹುಡುಕ್ಲಿಕ್ಕೆ ಹೋಗ್ಬೇಡ, ನಿನ್ನ ಒಳಗಡೆ ಇದನ್ನ ಹುಡುಕೋದಕ್ ಶುರು ಮಾಡು. ಹೀಗೆ ಗಮನಿಸೋದು ಅಂತ ಹೇಳಿದ್ರೆ ನಾವು ನಮ್ಮ ಈ ಆಲೋಚನೆಯ ಒಂದು ಪ್ರಕ್ಷೇಪಣೆ ಪ್ರೇರೇಪಣೆಗಳನ್ನ ನೀನು ಉಪೇಕ್ಷಿಸು ಅಂತ ಹೇಳ್ತಾರೆ. ಇವುಗಳಿಗೆ ಸ್ವಲ್ಪ ಉದಾಸೀನರಾಗಿರೋದನ್ನ ಕಲಿಬೇಕು. ನಾವು ತಕ್ಷಣ ಅದೇನ್ ಹೇಳುತ್ತೋ ಅದಕ್ಕೆ ನಾವು ಹೋಗೊಡುವಂಥದ್ದಲ್ಲ. ಇದನ್ನ ಭಗವಾನ್ ಬುದ್ಧರು ಉಪೇಕ ಅಂತಾರೋ. ಸುಮ್ನಿರು ಅಷ್ಟೇ, ಅದು ಬರ್ತಾ ಇದೆ, ಆಲೋಚನೆ ಬರ್ತಾ ಇದೆ, ಪ್ರತಿಕ್ರಿಯೆ ಉಂಟಾಗ್ತಾ ಇದೆ, ನೀನದನ್ನ ಸುಮ್ಮನೆ ಗಮನಿಸೋದಕ್ಕೆ ಶುರು ಮಾಡು. ಹಾಗೆ ಆಲಿಸೋದಿಕ್ಕೆ ನಿನಗೆ ಸಾಧ್ಯ ಆದ್ರೆ ಆಗ ಮಾತ್ರ ನೀನು ಹೃದಯವನ್ನ ಆಲಿಸಬಹುದು. ಆ ಹೃದಯ ಅಂತ ಹೇಳಿದ್ರೆ ಅದು ಏನಿದೆ ಹೃದಯ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಒಂದು ಫಿಸಿಕಲ್ ಹೃದಯ ಅಂತಲ್ಲ, ಅದು ನಮ್ಮ ಒಂದು ಅಂತರಾತ್ಮ ಅಂತಾನೆ ನಾವು ಅರ್ಥ ಮಾಡ್ಕೊಂಡ್ರೆ ಅದು ಆಧ್ಯಾತ್ಮಿಕ ಅಂತಃಪ್ರೇರಣೆಯ ಒಂದು ನೆಲೆ ಅಂತ ಹೇಳ್ತಾರೆ. ಅಂತಹ ಒಂದು ಅಂತರಾತ್ಮದ ಒಂದು ಪಿಸು ಮಾತಿಗೂ ಕೂಡ ತೆರೆದುಕೊಂಡಿರ್ತಕ್ಕಂತಹ ಒಂದು ಸೂಕ್ಷ್ಮಗ್ರಾಹಿಯಾಗಿರ್ತಕ್ಕಂತಹ ಮಾನವನ ಒಂದು ಪ್ರಜ್ಞಾ ಸ್ಥಿತಿ ಏನಿದೆಯಲ್ಲ, ಅದನ್ನೇ ನಾವು ಬುದ್ಧಿ ಪ್ರಜ್ಞೆ ಅಂತ ಹೇಳ್ತೀವಿ. ಈಗಲೂ ನಾವು ಮನುಷ್ಯರೇ, ಆದ್ರೆ ನಮ್ಮ ಪ್ರಜ್ಞೆ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಅದು ಬುದ್ಧಿ ಮಟ್ಟದಲ್ಲಿದೆ. ಹೃದಯದಲ್ಲಿ ಧ್ಯಾನಿಸೋದು ಅನ್ನೋದ್ರ ಅರ್ಥನೇ ಈ ಆಧ್ಯಾತ್ಮಿಕ ಅಂತಃಪ್ರೇರಣೆಗಳೇನ್ ಬರ್ತದಲ್ಲ ಅದಕ್ಕೆ ಸೂಕ್ಷ್ಮಗ್ರಾಹಿಯಾಗಿದ್ದು ಆ ಆತ್ಮನ ವಾಣಿಯನ್ನ ನಾವು ಕೇಳಿಸ್ಕೊಳ್ತಕ್ಕಂಥದ್ದೇ ಆಗಿದೆ. ಅದಕ್ಕೆ ಏನ್ ಹೇಳಿಬಿಟ್ರಪ್ಪ ಅಂತ ಹೇಳಿದ್ರೆ, ಬುದ್ಧಿ ಮಟ್ಟದಲ್ಲಿರೋನ್ ಬುದ್ಧ, ಮನಸ್ಸಿನ ಮಟ್ಟದಲ್ಲಿರೋನ್ ಮನುಷ್ಯ ಅಂದ್ರು. ನಾವ್ ಯಾವಾಗ್ಲೂ ಮನಸ್ಸಿನ ಮಟ್ಟದಲ್ಲೇ ಇದ್ಬಿಡ್ತೀವಿ, ಅದಕ್ಕೆ ನಾವಿನ್ನು ಕೂಡ ಮನುಷ್ಯರೇ ಆಗಿದ್ದೇವೆ. ಆದ್ರೆ ನಾವು ಈ ಮನಸ್ಸಿನ ಸ್ತರಗಳನ್ನ ದಾಟಿ ಆ ಬುದ್ಧಿಮಟ್ಟದ ಪ್ರಜ್ಞೆಗೆ ನಾವೇನಾದ್ರೂ ಕೂಡ ಏರೋದಕ್ಕೆ ಸಾಧ್ಯವಾದ್ರೆ ಅದನ್ನಕ್ಕೆ ಧ್ಯಾನ ಬಹಳ ಮುಖ್ಯವಾಗಿ ಸಾಧಕನಿಗೆ ಬೇಕು ಅನ್ನುವಂಥದ್ದು. ಧ್ಯಾನದಿಂದ ಏನಾಗ್ತದೆ ಅಂದ್ರೆ ಈ ಮನಸ್ಸು ಪರಿಶುದ್ಧ ಹಾಗೂ ಬಹಳಷ್ಟು ಪಾರದರ್ಶಕವಾಗ್ತದೆ. ಅಂತಹ ಪರಿಶುದ್ಧ ಮನಸ್ಸಿಗೆ ಮಾತ್ರ ಆ ಅಂತರಾತ್ಮ ಇದೆಯಲ್ಲ ಅವನು ತನ್ನೆಲ್ಲ ಒಂದು ಗುಟ್ಟನ್ನ, ತನ್ನೆಲ್ಲ ರಹಸ್ಯವನ್ನ ಅವನಿಗೆ ತೆರೆದು ತೋರಿಸ್ತಾನೆ ಅಂತ ಹೇಳ್ತಾರೆ. ಈಗಿರ್ತಕ್ಕಂಥ ಈ ಅಶುದ್ಧ ಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅವನ ಗಾನವನ್ನು ನಾವು ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಧ್ಯಾನದಿಂದ ನಮ್ಮ ಮನಸ್ಸು ಪರಿಶುದ್ಧವಾದಾಗ, ಅದು ಪಾರದರ್ಶಕವಾದಾಗ ಒಳಗಡೆ ಇರ್ತಕ್ಕಂತಹ ಆ ಅದ್ಭುತವಾದಂತಹ ಆ ಮಧುರ ಗಾನವನ್ನ ನಾವು ಕೇಳಿಸ್ಕೊಳ್ಬಹುದು. ಅದು ತನ್ನೆಲ್ಲ ಶಕ್ತಿಗಳನ್ನ, ರಹಸ್ಯಗಳನ್ನ ನಮಗೆ ತೆರೆದು ತೋರಿಸ್ತದೆ. ಅಂತಹ ಒಂದು ರಹಸ್ಯದ ಬೆಳಕಿನಲ್ಲಿ ಸಮಸ್ತವೂ ಕೂಡ ಅರ್ಥಗರ್ಭಿತವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಈಗ ನಾವು ಯಾವ ಜೀವನವನ್ನ ಗೋಳು ಅಂತ ಅಂದ್ಕೊಳ್ತಿದ್ವೋ, ಯಾವುದನ್ನ ಸಮಸ್ಯೆಗಳು ಅಂತ ಅಂದುಕೊಳ್ತಾ ಇದ್ವೋ, ಈಗ ಅದು ಜೀವನ ಬಹಳ ಗೋಳಲ್ಲ, ಇವಾಗ ಅದು ಗಾನವಾಗಿದೆ. ಈ ಎಲ್ಲ ಒಂದು ಅವ್ಯವಸ್ಥೆ ಅಂತ ನಾವೇನ್ ಕರಿತೀವಿ, ಆ ಅವ್ಯವಸ್ಥೆಗಳ ಮಧ್ಯದಲ್ಲೂ ಇರಬಹುದಾದಂತಹ ವ್ಯವಸ್ಥೆಯನ್ನ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅಂತಹ ಒಂದು ಗಾನವನ್ನ ನಾವು ಆಲಿಸಬೇಕು. ಈ ನಮ್ಮ ಜೀವನದ ಎಲ್ಲ ಏರಿಳಿತಗಳ ಹೊಡೆತಗಳ ಮಧ್ಯದಲ್ಲೂ ಕೂಡ ನಾವು ಅದನ್ನ ಆಲಿಸಬಲ್ಲೆವರಾದ್ರೆ ನಮ್ಮ ಇಡೀ ಸ್ವಭಾವ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಹಂತ ಹಂತವಾಗಿ ಅದು ಬದಲಾವಣೆ ಆಗ್ತಾನೇ ಹೋಗುತ್ತೆ. ಅದರಿಂದ ನಾವು ಈ ಒಂದು ಏನು ಅಂತರಾತ್ಮನ ಒಂದು ಪ್ರೇರಣೆಗಳಿದೆ, ಆ ಪ್ರೇರಣೆಗಳಿಗೆ ನಾವು ಹೋಗೊಡ್ತಾ ಹೋಗ್ಬೇಕು. ಅದನ್ನ ಶ್ರದ್ಧೆಯಿಂದ ಗಮನಿಸ್ಬೇಕು. ನಮ್ಮ ಆ ಅಂತರಾತ್ಮನ ಒಂದೊಂದು ಪಿಸು ಮಾತನ್ನು ಕೂಡ ಕೇಳಿಸ್ಕೊಳ್ತಕ್ಕಂತಹ ಒಂದು ಸೂಕ್ಷ್ಮತೆ ನಮಗೆ ಇಲ್ಲದಿದ್ರೆ ನಾವು ಈ ಆಧ್ಯಾತ್ಮ ಮಾರ್ಗದಲ್ಲಿ ಬಹಳಷ್ಟು ದೂರ ಹೋಗ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಪ್ರೇರಣೆಗಳಿಗೆ, ಅದರ ಒಂದು ಪಿಸು ಮಾತಿಗೆ ಹೋಗೊಡುವಷ್ಟರ ಮಟ್ಟಿನ ಜಾಗರೂಕತೆ, ಒಂದು ಸೂಕ್ಷ್ಮತೆ ನಮಗೆ ಬರಬೇಕಾಗ್ತದೆ. ಅದರಿಂದ
ಒಂದು ಒಂದು ಪಿಸು ಮಾತಿಗೂ ಕೂಡ ನಾವು ಸ್ಪಂದಿಸಿದ್ರೆ ನಮ್ಮ ನಡತೆಯೇ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದುವರೆಗೂ ನಮ್ಗೇನಾಗಿತ್ತು, ಈ ಹೊರಗಿನ ಒಂದು ಕೇಳಿಸ್ಕೊಳ್ಳುವಿಕೆ ಆಗಿತ್ತು. ನಮ್ಗೆ ಹೊರಗಡೆ ಯಾರು ಎಷ್ಟು ಹೇಳಿದ್ರು ಕೂಡ ನಾವು ಅದರಿಂದ ಬದಲಾವಣೆ ಹೊಂದ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಆ ಒಳಗಡೆಯಿಂದ ಪ್ರೇರೇಪಣೆ ಬಂದಾಗ ಬದಲಾವಣೆ ಅಂತಕ್ಕಂಥದ್ದು ಬಹಳ ಸಹಜವಾದಂತಹ ಒಂದು ಸ್ಥಿತಿ ಆಗ್ಬಿಡುತ್ತೆ. ಅಲ್ಲಿ ಒತ್ತಡ ಇರೋದಿಲ್ಲ, ಬಲಾತ್ಕಾರ ಇರೋದಿಲ್ಲ. ಅಲ್ಲಿನ ಬದಲಾವಣೆ ಅಂತಕ್ಕಂಥದ್ದು ಸಹಜವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆಯಾಗುತ್ತೆ. ಇಲ್ಲಿ ಆಗ ನಾವೇನಾಗ್ತೀವಿ ಅಂದ್ರೆ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಮತ್ತು ಸುಂದರವಾದ್ದನ್ನ ನಾವು ಕಾಣೋದಕ್ಕೆ ನಾವು ಪ್ರಯತ್ನ ಪಟ್ಟಾಗೆಲ್ಲ ನಮ್ಗೆ ಆ ಜೀವನದ ಒಂದು ಗಾನ ಏನಿದೆಯಲ್ಲ ಅದು ನಮ್ಗೆ ಕೇಳಲ್ಪಡುತ್ತೆ. ನಮ್ಗೆ ಹೊರಗಡೆ ಏನು ಅವ್ಯವಸ್ಥೆ, ಕುರೂಪ, ಕೆಟ್ಟದ್ದು ಅಂತ ನಾವೇನ್ ಹೇಳ್ತೀವಿ, ಆದ್ರೆ ಎಲ್ಲದರ ಹಿನ್ನೆಲೆಯಲ್ಲಿ ಒಂದು ಸೌಂದರ್ಯ ಇದೆ. ಆ ಸೌಂದರ್ಯವನ್ನ ನೋಡೋದೇ ನಿಜವಾದ ಗಾನವನ್ನ ಆಲಿಸುವುದು ಅನ್ನೋದ್ರ ಅರ್ಥ. ಆ ಇಡೀ ಎಲ್ಲ ಅಭಿವ್ಯಕ್ತ ಚೈತನ್ಯ ಏನಿದೆಯಲ್ಲ, ಆ ಚೈತನ್ಯದ ಹಿನ್ನೆಲೆಯಲ್ಲಿ ಇರೋದೆಲ್ಲ ಸೌಂದರ್ಯ. ಅಂತಹ ಸೌಂದರ್ಯವನ್ನ ನೀನು ಆಲಿಸ್ಲಿಕ್ಕೆ ಸಾಧ್ಯವಾದ್ರೆ ಅದು ಒಂದು ಮಧುರ ಗಾನ. ನೀನು ಆಲಿಸುವಂತಹ ಆ ಮಧುರ ಗಾನವನ್ನ ನೀನು ನೆನಪಿನಲ್ಲಿಟ್ಕೋ, ಅದನ್ನ ಸಂಗ್ರಹಿಸಿಟ್ಕೋ ಅಂತ ಹೇಳುತ್ತೆ ನಮ್ಗೆ ಮಾರ್ಗಜ್ಯೋತಿ ಗ್ರಂಥ. ಒಮ್ಮೆ ನೀನೇನ್ ಕೇಳ್ತೀಯ ಅದರ ಗಾನವನ್ನ ಅದನ್ನ ಸಂಗ್ರಹಿಸಿ ನೀನಿಟ್ಕೋ. ಆ ಮಹಾಗಾನದ ಒಂದು ತುಣುಕಣ್ಣ ಮಾತ್ರ ನೀನು ಕೇಳಿಸ್ಕೊಳ್ಬಲ್ಲೆ. ಆದ್ರೆ ಅದನ್ನ ನೀನು ಆಲಿಸಿದಾಗ ಅದರ ಭಾಗವಾದಂತಹ ನೀನು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನ ಮುಂದೆ ಯಾವುದನ್ನೂ ಕೂಡ ನೀನು ನಿರೋಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನು ಅದನ್ನ ಆಲಿಸಿದೀಯಾ ಅಂದ್ರೆ ಆ ಜೀವ ಚೈತನ್ಯವನ್ನ ನಿನ್ನನ್ನು ಅರ್ಥ ಮಾಡ್ಕೊಂಡಿದೀಯಾ ಅಂತ ಹೇಳಿದ್ರೆ ಹೊರಗಿನ ಎಲ್ಲದರ ಜೊತೆಯಲ್ಲೂ ನೀನು ಹೊಂದಾಗ್ತಾ ಇದ್ದೀಯಾ. ಹಾಗಾಗಿ ನೀನು ಅದರ ರಹಸ್ಯವನ್ನ ನೀನು ಅರ್ಥ ಮಾಡ್ಕೊಂಡಾಗ ನೀನು ಆ ಭಗವಂತನ ಮಹಾಪ್ರಜ್ಞೆಯ ಒಂದು ಪುಟ್ಟ ಭಾಗವೇ ಆದಂತಹ ನೀನು ಕೂಡ ನಿನ್ನ ಶಕ್ತಿಯಾನುಸಾರ ಸ್ವಲ್ಪ ಹೆಚ್ಚೋ ಅಥವಾ ಸ್ವಲ್ಪ ಕಡಿಮೆನೋ ನೀನು ಅದರ ಜೊತೆನಲ್ಲಿ ನೀನು ಒಂದಾಗೋದಕ್ಕೆ ಸಾಧ್ಯ. ಆಗ ಒಂದಾದಾಗೆಲ್ಲ ನೀನು ಅದರ ಒಂದು ಮಧುರ ಗಾನವನ್ನ ನೀನು ಆಲಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ನೀನು ಮಾಡಬಲ್ಲೆವೆ. ಆದ್ರೆ ನೀನು ಅದನ್ನ ಗುರುಸ್ಕೋದಕ್ಕೆ ನಿನಗೆ ಶಕ್ತಿ ಬಂದ್ರೆ ಆಗ ನೀನು ಹೇಗಿರುತ್ತೆ ಆ ಪರಿಸ್ಥಿತಿ ಅನ್ನೋದನ್ನ ನಾವು ಏನೀಗ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನ ನಾವು ಮಾಡಿದ್ವಿ. ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಯಾವಾಗ ನಾವು ನನ್ನೊಳಗಡೆ ಒಂದಾಗೋದಿಕ್ಕೆ, ನನ್ನ ಅಂತರಾತ್ಮನ ಜೊತೆಯಲ್ಲಿ ನಾನು ಒಂದಾಗ್ತೇನೆಯೋ ಆ ಕ್ಷಣದಲ್ಲಿ ನಾನು ಎಲ್ಲದರ ಜೊತೆಯಲ್ಲೂ ಕೂಡ ಒಂದಾಗ್ತೇನೆ. ಎಲ್ಲರ ಜೊತೆಯಲ್ಲೂ ಕೂಡ ಒಂದಾಗ್ತೇನೆ. ನನ್ನ ಪ್ರಜ್ಞೆ ಆಗ ಕೇವಲ ವ್ಯಕ್ತಿ ಪ್ರಜ್ಞೆಯಾಗಿಲ್ಲದೆ ಸಮಷ್ಟಿ ಪ್ರಜ್ಞೆ ಆಗ್ತದೆ. ವ್ಯಷ್ಟಿ ಪ್ರಜ್ಞೆ ಹೋಗಿ ಅಲ್ಲಿ ಸಮಷ್ಟಿ ಪ್ರಜ್ಞೆ ಉದಯವಾಗ್ತದೆ. ಆ ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿ ಉದಯವಾಗುವಂತ ಸ್ಥಿತಿ ಇದೆಯಲ್ಲ, ಅದೇ ಆ ಮಧುರವಾದ ಗಾನ. ಮಧುರವಾದ ಗಾನ ಅದು ಕೇವಲ ಈ ಒಂದು ಗೋಳಲ್ಲ. ಅಂತಹ ಒಂದು ಸ್ಥಿತಿಯನ್ನ ನಾವು ಅನುಭವಿಸಬಲ್ಲೆವಾದ್ರೆ ಆಗ ನಮ್ಮ ಇಡೀ ಜೀವನವೇ ಅತ್ಯಂತ ಒಂದು ಮಧುರವಾದಂತಹ ಗಾನವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ. ಇದು ಎಂತಹ ಅರಿವನ್ನ ನಮ್ಮಲ್ಲಿ ಉಂಟು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಋಷಿಮುನಿಗಳು ಆ ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಆ ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಕ್ಷಣದಲ್ಲಿ ಅವರಿಗಾದಂತಹ ಒಂದು ಅಗಾಧವಾದಂತಹ ಅರಿವು ಎಂಥದ್ದು ಅಂತ ಹೇಳಿ ಅದನ್ನ ಹೇಳಬೇಕು ಅಂತ ಅವ್ರು ಪ್ರಯತ್ನ ಪಡ್ತಾರಂತೆ. ಆದ್ರೆ ಅವ್ರು ಹೇಳ್ತಾರೆ, ಆ ಆತ್ಮ ಪ್ರಕಾಶವನ್ನ ವರ್ಣಿಸಲು ಹೊರಟಂತಹ ಎಲ್ಲ ಮಾತುಗಳು ಮನಸ್ಸಿನೊಂದಿಗೆ ಹಿಂದಿರುಗಿಬಿಟ್ಟು ಅಂತ ಹೇಳ್ತಾರೆ. ನಮ್ಮ ಆತ್ಮಶಕ್ತಿಯನ್ನ ವರ್ಣಿಸಲು ಹೊರಟಂತಹ ಮಾತುಗಳು ಮನಸ್ಸಿನೊಂದಿಗೆ ಹಿಂದಿರುಗಿಬಿಟ್ಟು. ಕಾರಣ ಈ ಮನಸ್ಸಿನಿಂದ ಅದರ ಒಂದು ಲಕ್ಷಣವನ್ನ, ಅದರ ಒಂದು ಸ್ಥಿತಿಯನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆದರೂ ಅವರಿಗೆ ಸಮಾಧಾನ ಆಗ್ಲಿಲ್ವಂತೆ.
ಆದ್ರೂ ಅದರ ಅಗಾಧತೆಯನ್ನ ನಾವು ಯಾವ್ದಾದ್ರೂ ಮಾತಿನಲ್ಲಿ ಹೇಳ್ಬೇಕು ಅನ್ನುವಾಗ ಅವರ ಬಾಯಿಂದ ಬಂದಂತಹ ಒಂದು ಉದ್ಗಾರ ಯಾವುದು ಅಂತ ಹೇಳಿದ್ರೆ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿಹಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಆತ್ಮ ಚೈತನ್ಯ ಇದೆಯಲ್ಲ, ನಮ್ಮ ಆತ್ಮನ ಪ್ರಕಾಶ ಇದೆಯಲ್ಲ, ಆ ಆತ್ಮ ಪ್ರಕಾಶದ ಮುಂದೆ ಯಾವ ಸೂರ್ಯನೂ ಬೆಳಗಲಾರ, ಯಾವ ಚಂದ್ರನೂ ಬೆಳಗಲಾರ, ಯಾವ ನಕ್ಷತ್ರಗಳು ಅದಕ್ಕೆ ಸಾಟಿಯಾಗೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮ್ಮ ಆತ್ಮನನ್ನ ಬೆಂಕಿಗೆ ಹೋಲಿಸೋದಕ್ಕೆ ಹೋದ್ರೆ ಅದು ನಿಜವಾಗ್ಲೂ ಕೂಡ ಹಾಸ್ಯಾಸ್ಪದವಾಗ್ತದೆ. ಅಷ್ಟು ಪ್ರಕಾಶಮಾನವಾದ ಜ್ಯೋತಿ ನಮ್ಮೊಳಗಡೆ ಇದೆ. ಅದರಿಂದ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಸುಂದರವಾದಂತಹ ಮಧುರವಾದಂತಹ ಒಂದು ಗಾನ. ಆದ್ರೆ ಅದರ ಅರಿವಿಲ್ಲದ ನಾವು ಕೇವಲ ಈ ದೇಹಾತ್ಮ ಪ್ರಜ್ಞೆಯಲ್ಲೇ ನಮ್ಮ ಇಡೀ ಜೀವನವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ. ಖಂಡಿತ ಕೂಡ ನಾವು ಇಂತಹ ಒಂದು ಸಾಹಿತ್ಯದ ಬೆಳಕಿನಲ್ಲಿ ಹೃತ್ಪೂರ್ವಕವಾಗಿ ಪ್ರಯತ್ನವನ್ನ ಮಾಡ್ತಾ ನಮ್ಮ ಪ್ರಜ್ಞೆಯ ಸ್ತರಗಳನ್ನ ನಾವು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಹೋದ್ರೆ ದಿನದಿಂದ ದಿನಕ್ಕೆ ನಾವು ಅಂತಹ ಒಂದು ಪರಿವರ್ತನೆಯನ್ನ ಪಡೆಯೋದಕ್ಕೆ ಸಾಧ್ಯ. ಅಂತಹ ಒಂದು ಹೃತ್ಪೂರ್ವಕವಾದ ಪ್ರಯತ್ನವನ್ನ ನಾವೆಲ್ಲ ಮಾಡೋಣ. ಆ ಪ್ರಜ್ಞೆಯ ಉನ್ನತ ಸ್ತರಗಳಿಗೆ ನಾವು ಹೇರ್ತಾ ಹೋಗ್ತಾ ನಮ್ಮ ಒಳಗಿನ ಅಂತಃಸತ್ವವನ್ನು ಅರ್ಥ ಮಾಡಿಕೊಂಡು ಇಡೀ ನಮ್ಮ ಜೀವನವನ್ನ ಒಂದು ಮಧುರ ಗಾನವನ್ನಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕೋಸ್ಕರ ಧನ್ಯವಾದಗಳನ್ನ ಹೇಳಿ ಮಾತುಗಳನ್ನ ಮುಕ್ತಾಯ ಮಾಡಿ.